ಪಂಚಾಯಿತಿಯ ಕೆಲಸಗಳೇನು ಅಂದರೆ ಕಾರ್ಯಗಳು. ಬಹುತೇಕ ಈ ಎಲ್ಲ ಕಾರ್ಯಗಳನ್ನು ಪಂಚಾಯಿತಿ ಮಾಡ್ತಾ ಇರ್ತಾರೆ, ಗ್ರಾಮ ಪಂಚಾಯಿತಿ ಮಾಡ್ತಾ ಇರ್ತಾರೆ. ಮೊದಲು ನಾವು ಈ ತಾಲೂಕು ಪಂಚಾಯಿತಿ ಕಾರ್ಯಗಳೇನು ಅಂತ, ಈ ತಾಲೂಕು ಪಂಚಾಯಿತಿ ಹೇಗೆ ರಚನೆ ಆಗುತ್ತೆ ಅನ್ನೋದನ್ನು ನಿನ್ನೆ ತರಗತಿ ನೋಡೋದು. ಕಡಿಮೆ ಅಂದರೆ 11 ಸದಸ್ಯರು ಇರ್ತಾರೆ. ಎಷ್ಟು ಜನಸಂಖ್ಯೆಗೆ 12,500 15,000 ಒಳಗಡೆ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಒಬ್ಬ ತಾಲೂಕು ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಹೀಗೆ ರಚನೆ ಆಗುತ್ತೆ. ಮತ್ತು ಅದರಲ್ಲಿ 5ನೇ ಒಂದು ಭಾಗ, ಇದನ್ನು ಮರಿಬಾರದು ನೀವು, 5ನೇ ಒಂದು ಭಾಗ ಪಂಚಾಯಿತಿಯ ಸದಸ್ಯರು, ಆ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಲ್ಲಿರ್ತಾರೆ. ಮತ್ತು ಆ ಕ್ಷೇತ್ರದ MP ಗಳಿರ್ತಾರೆ, ಆ ಕ್ಷೇತ್ರದ MLAಗಳಿರ್ತಾರೆ, ಆ ಕ್ಷೇತ್ರದ ರಾಜ್ಯಸಭಾ ಸದಸ್ಯರಿರ್ತಾರೆ, ಆ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಿರ್ತಾರೆ. ಹೀಗೆ ಅದು ರಚನೆಯಾಗಿರುತ್ತೆ. ಹಾಗಾದರೆ ಆ ರಚನೆ ಆದ ಮೇಲೆ ಅದರ ಕಾರ್ಯ ಏನು, ಅದರ ಕೆಲಸ ಏನು? ಈ ತಾಲೂಕ್ ಪಂಚಾಯಿತಿಯ ಒಂದು ಕಾರ್ಯಗಳನ್ನು ನಾವೇನು ಕಾನೂನನ್ನು ಮಾಡಿದ್ದೇವೆ, 1993ರ 73ನೇ ತಿದ್ದುಪಡಿಯ ಮುಖೇನ, ಅದರಲ್ಲಿ ಕಾಯ್ದೆ ಪ್ರಕರಣ 145ರ ಪ್ರಕಾರ ಹೇಳ್ತಾರೆ. ಇದನ್ನು ಕೇಳ್ತಾನೆ, ಯಾವ ಪ್ರಕರಣದ ಮೂಲಕ ಕಾರ್ಯಗಳನ್ನು ನಿರ್ವಹಿಸ್ತದೆ ತಾಲೂಕ್ ಪಂಚಾಯಿತಿ? ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳು 73ನೇ ತಿದ್ದುಪಡಿಯ ಯಾವ ಪ್ರಕರಣದ ಮೂಲಕ ಕಾರ್ಯಗಳನ್ನು ನಿರ್ವಹಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಯಾವ್ದಾದ್ರು ಒಂದು ಆದೇಶ ಕೊಡುವಾಗ ಪ್ರಕರಣ 145ರ ಪ್ರಕಾರ ಅಂತ ಕೊಡ್ತಾರೆ. ಅದರಲ್ಲಿ ಮತ್ತೆ ಪ್ರಕರಣ 145ರ ಪ್ರಕಾರ ಅನುಸೂಚಿ 11ರಲ್ಲಿರುವಂತೆ ಅಂತ ಕೊಡ್ತಾರೆ. ಒಂದು ಅಂಬೇಡ್ಕರ್ ಮನೆ ಏನಾದರೂ ಯಾರಿಗಾದ್ರೂ ಶಾಂಕ್ಷನ್ ಆದರೆ ಆ ಶಾಂಕ್ಷನ್ ಆರ್ಡರ್ ಕೊಡುವಾಗಲೂ ಸಹ ಈ ಪ್ರಕರಣದ ಸಂಖ್ಯೆಯನ್ನು ಅನುಮೋದಿಸಿರ್ತಾರೆ. ಈ ಪ್ರಕಾರ ಕೊಟ್ಟಿರ್ತೇನೆ ನಾನು ಅಂತ. ಅಥವಾ ತಾಲೂಕ್ ಪಂಚಾಯಿತಿಯಿಂದ ಒಂದು ಗಂಗಾ ಕಲ್ಯಾಣ ಯೋಜನೆ, ಒಂದು ಬಾವಿ ಏನಾದರೂ, ಗಂಗಾ ಕಲ್ಯಾಣ ಯೋಜನೆ ಬಾವಿ ಏನಾದರೂ ಸ್ಯಾಂಕ್ಷನ್ ಆಗಿದ್ರೆ ಅದಕ್ಕೆ ಆದೇಶ ಕೊಡಬೇಕಾದ್ರೂ ಸಹ ಹಾಗೆ ಕೊಡ್ತಾರೆ. ಹೀಗೆ ಈ ಒಂದು ಕಾಯ್ದೆ ಪ್ರಕರಣ 145 ಇದನ್ನು ನಾವು ಮರಿಬಾರ್ದು. ಮತ್ತೆ ಅನುಸೂಚಿ 11ರಲ್ಲಿರುವಂತೆ ಈ ಏನೇನು ಕೆಲಸಗಳನ್ನು ಮಾಡುತ್ತೆ, ಈ ಪ್ರಕರಣದಲ್ಲಿ ಬರುವಂತಹ ಕಾಯ್ದೆ ಪ್ರಕರಣ 145ರಲ್ಲಿ ಬರುವಂತೆ ಮತ್ತು ಅನುಸೂಚಿ 11ರಲ್ಲಿ ಬರುವಂತೆ ಕಾರ್ಯನಿರ್ವಹಿಸುವುದಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಧಿಸುವಂತ ಇತರ ಕೆಲಸಗಳನ್ನು, ಇತರ ಕಾರ್ಯಗಳನ್ನು ಸಹ ಮಾಡುತ್ತೆ. ಅದು ಏನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟು ಬೇರೆ ಬೇರೆ ಬದಲಾವಣೆಗಳನ್ನು ತರುತ್ತೆ ಕಾನೂನಿನ ಮೂಲಕ, ಮತ್ತು ಸಂಸತ್ನಲ್ಲಿ ಮತ್ತು ವಿಧಾನ ಸಭೆಯಲ್ಲಿ ಏನು ನಿಯಮಗಳನ್ನು ಬದಲಾಯಿಸ್ತದೆ, ಆ ಎಲ್ಲ ಕಾರ್ಯಗಳನ್ನು ಸಹ ತಾಲೂಕ್ ಪಂಚಾಯಿತಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಮೊದಲನೇ ಕೆಲಸ ಏನು ತಾಲೂಕ್ ಪಂಚಾಯಿತಿದು? ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಇಡೀ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮತದಾರನಿಗೂ, ಪ್ರತಿಯೊಬ್ಬ ಪ್ರಜೆಗೂ ಅಥವಾ ಪ್ರತಿಯೊಬ್ಬ ಸದಸ್ಯನಿಗೂ ಮತದಾರ ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ. ಮತದಾರ ಹೇಗೆ ಗುರುತಿಸ್ಕೋತಾನೆ ಅಂದ್ರೆ, ಆ ಕ್ಷೇತ್ರದಲ್ಲಿರುವಂತ ತಾಲೂಕು ಪಂಚಾಯಿತಿ ಸದಸ್ಯನನ್ನ ಆಯ್ಕೆ ಮಾಡುವುದರ ಮೂಲಕ ಮತದಾರನಾಗಿ ತಾಲೂಕು ಪಂಚಾಯಿತಿ ಒಳಗಡೆ ಬಂದಿರ್ತಾನೆ, ಅವನು ಅದರೊಳಗಡೆ ಸೇರ್ಕೊಂಡಿರ್ತಾನೆ. ಆ ಒಂದು ಪ್ರಕಾರ 145ರ ಪ್ರಕರಣದ ಪ್ರಕಾರ ತಾಲೂಕಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ 40 ಲೀಟರ್, ನೋಡಿ, ಪ್ರತಿಯೊಬ್ಬ ಪ್ರಜೆಗೂ ಅಥವಾ ಪ್ರತಿಯೊಬ್ಬ ಮತದಾರನಿಗೂ 40 ಲೀಟರ್ ನೀರು ಪೂರೈಕೆಯಾಗುವಂತೆ ಕಾರ್ಯನಿರ್ವಹಿಸೋದನ್ನ ಇದು ನಿರ್ವಹಣೆ ಮಾಡುತ್ತೆ. ಇದು ಮೊದಲನೇ ಆದ್ಯತೆ. ಪ್ರಕರಣ ಎಷ್ಟರ ಪ್ರಕಾರ? 145. ಅನುಸೂಚಿ ಎಷ್ಟು? 11. ತಾಲೂಕು ಪಂಚಾಯಿತಿಯ ಮೊದಲನೇ ಕಾರ್ಯ, ಇಡೀ ತಾಲೂಕಿನಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರಜೆಗೆ, ತನ್ನ ಮತದಾರರಿಗೆ ಪ್ರತಿದಿನ ಒಬ್ಬ ವ್ಯಕ್ತಿಗೆ 40 ಲೀಟರ್ ನೀರು ಬಳಕೆಯಂತೆ
ನೀರಿನ ಪೂರೈಕೆ ಕಾರ್ಯವನ್ನು ಗಮನಿಸ್ತಾ ಇರ್ತದೆ. ಒಂದು ವೇಳೆ ಅದು ಆಗ್ತಾ ಇಲ್ಲ ಅಂದ್ರೆ ನೀರು ಈ ಪ್ರಕಾರ 40 ಲೀಟರ್ ಪೂರೈಕೆ ಆಗುವ ರೀತಿಯಲ್ಲಿ ನೀರಿನ ಕಾಮಗಾರಿಗಳನ್ನು ಕೈಗೊಳ್ಳುತ್ತೆ. ಅದು ಕಾಮಗಾರಿಗಳು ಬೇರೆ ಬೇರೆ, ಉದಾಹರಣೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಡ್ಯಾಮ್ ಇರ್ಬೋದು, ಅಥವಾ ಒಂದು ಕಟ್ಟೆ ಇರ್ಬೋದು, ಅಥವಾ ಬಂಡ್ಸ್ಗಳನ್ನು ಹಾಕೋದು ಇರ್ಬೋದು, ಅಥವಾ ಕೆರೆಗಳನ್ನು ನಿರ್ಮಿಸೋದಿರ್ಬೋದು, ಅಥವಾ ಬೋರ್ವೆಲ್ಗಳನ್ನು ತೆರೀತಕ್ಕಂಥದ್ದು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಕಟ್ತಕ್ಕಂಥದ್ದು ಇರ್ಬೋದು. ಒಟ್ಟಾರೆ ತಾಲೂಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನ 40 ಲೀಟರ್ ಬಳಕೆಯಂತೆ ಆಗ್ತಕ್ಕಂಥ ನೀರಿನ ಪೂರೈಕೆಯನ್ನ, ನೀರಿನ ನಿರ್ವಹಣೆಯನ್ನ ಕಾಮಗಾರಿಗಳ ಮೂಲಕ ನಿರ್ವಹಿಸುವಂತಹ ಕೆಲಸವನ್ನ ಮೊಟ್ಟ ಮೊದಲನೇ ಕೆಲಸವನ್ನ ಮಾಡುತ್ತೆ ಯಾವುದು ತಾಲೂಕು ಪಂಚಾಯತ್. ತಾಲೂಕಲ್ಲಿ ಮಾತ್ರ ಬಾಕಿ ಗ್ರಾಮ ಪಂಚಾಯತಿಗಳಿಗೆಲ್ಲ ಗ್ರಾಮ ಪಂಚಾಯತಿಯವರು ಮಾಡ್ತಿರ್ತಾರೆ, ಅವ್ರ ವ್ಯಾಪ್ತಿಯಲ್ಲಿ ಅವರು ಮಾಡ್ತಿರ್ತಾರೆ. ಅದಲ್ಲದೇನೆ ಅವರು ಈಗಾಗಲೇ ಏನ್ ಮಾಡ್ತಿರ್ತಾರೆ ಅಂದ್ರೆ ಗ್ರಾಮ ಪಂಚಾಯತಿಯವರು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆಯನ್ನ ಮಾಡ್ತಾರೆ. ಮುಂದೆ ನಾನು ಹೇಳ್ತೇನೆ ಕ್ರಿಯಾ ಯೋಜನೆ ಅಂದ್ರೆ ಏನು ಅಂತ. ಪ್ರತಿ ವರ್ಷ ಗ್ರಾಮ ಪಂಚಾಯತಿಯವರು ಒಂದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ತಾರೆ. ಆ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಮೊದಲು ತಮ್ಮ ಸಭೆಯಲ್ಲಿ ಒಪ್ಪಿಗೆ ಪಡ್ಕೋತಾರೆ. ಕ್ರಿಯಾ ಯೋಜನೆ ಅಂದ್ರೆ ಏನು? ಪಂಚಾಯಿತಿ ಕಾರ್ಯಗಳು ಏನೇನಿದ್ದಾವೆ ಆ ಪಂಚಾಯಿತಿ ಕಾರ್ಯಗಳನ್ನು ಮಾಡುವಲ್ಲಿ ಈ ವರ್ಷ ನಾವು ನಮ್ಮ ಸಂಪನ್ಮೂಲಕ್ಕೆ ತಕ್ಕಂತೆ ಎಷ್ಟು ಸೌಲಭ್ಯಗಳನ್ನ ನಾಗರಿಕರಿಗೆ, ಮತದಾರರಿಗೆ, ಪ್ರಜೆಗಳಿಗೆ ಒದಗಿಸ್ಬೇಕು, ಎಷ್ಟು ಶೌಚಾಲಯ ನಿರ್ಮಾಣ ಮಾಡಬೇಕು, ಕೆರೆಗಳ ಅಭಿವೃದ್ಧಿ ಎಷ್ಟು ಮಾಡಬೇಕು, ರಸ್ತೆ ಕಾಮಗಾರಿಯನ್ನು ಎಷ್ಟು ಮಾಡಬೇಕು, ಬೀದಿ ದೀಪದ ವ್ಯವಸ್ಥೆಯನ್ನು ಏನು ಮಾಡಬೇಕು, ಚರಂಡಿಯನ್ನೇ ವ್ಯವಸ್ಥೆ ಎಷ್ಟು ಮಾಡಬೇಕು, ರಸ್ತೆಯನ್ನೇ ಎಷ್ಟು ಮಾಡಬೇಕು ಅನ್ನೋ ಒಂದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿರ್ತಾರೆ. ಈ ಕ್ರಿಯಾ ಯೋಜನೆಯನ್ನ ಮೊದಲು ಅವರು ಒಪ್ಪಿಗೆ ಪಡ್ಕೋಬೇಕಾದ್ರೆ ತಾಲೂಕ್ ಪಂಚಾಯತಿ ಕಳಿಸಿರ್ತಾರೆ. ಯಾರು? ಗ್ರಾಮ ಪಂಚಾಯತಿಯವರು. ಆ ತಾಲೂಕ್ ಪಂಚಾಯತಿಯಲ್ಲಿ ಅದನ್ನೇ ಎಲ್ಲ ಗ್ರಾಮ ಪಂಚಾಯತಿಗಳ ಕ್ರಿಯಾ ಯೋಜನೆಗಳನ್ನ ಪರಿಶೀಲನೆ ಮಾಡಿ ಆ ನಂತರ ಇವರು ತಾವು ಒಂದು ಕ್ರಿಯಾ ಯೋಜನೆ ತಯಾರು ಮಾಡ್ಕೋತಾರೆ. ಯಾರು? ತಾಲೂಕ್ ಪಂಚಾಯತ್. ಎಷ್ಟೋ ಕಾಮಗಾರಿಗಳನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಕ್ ಬರೋದಿಲ್ಲ, ಅದಕ್ಕೆ ಅಷ್ಟು ಸಂಪನ್ಮೂಲ ಇರೋದಿಲ್ಲ, ಅಷ್ಟು ಸೌಲಭ್ಯ ಇರೋದಿಲ್ಲ, ಅಷ್ಟು ಸಾಮರ್ಥ್ಯ ಇರೋದಿಲ್ಲ, ಮತ್ತೆ ಕಾನೂನಿನ ತೊಡಕಿರುತ್ತೆ ಕೆಲವೊಮ್ಮೆ. ಇಂಥ ಪರಿಸ್ಥಿತಿ ಬಂದಾಗ ಉದಾಹರಣೆಗೆ ಒಂದು 400 ಎಕರೆ ಇರ್ತಕ್ಕಂಥ, ಒಂದು 400-500 ಎಕರೆ ಇರ್ತಕ್ಕಂಥ ಒಂದು ದೊಡ್ಡ ಕೆರೆ ಇದೆ ಅಂತ ತಿಳ್ಕೊಳ್ಳಿ. ಈ ದೊಡ್ಡ ಕೆರೆಗೆ ಒಂದು ಪಂಚಾಯತಿ ಇದೆ ಅದರ ಬಳಕೆ ಇರ್ತಕ್ಕಂಥ ಕಂದಾಯ ಗ್ರಾಮಗಳು ಒಂದು 4 ಗ್ರಾಮಗಳು ಅಂತಕ್ಕಂಥ ಪಂಚಾಯತಿಗೆ ಸೇರ್ಕೋತವೆ. ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು 3 ಗ್ರಾಮಗಳು ಅನ್ನ ಪಂಚಾಯತಿಗೆ ಸೇರ್ಕೋತವೆ. ಈ ಅಭಿವೃದ್ಧಿಯನ್ನ ಯಾರು ಮಾಡಬೇಕು? ಈಗ ಪ್ರಶ್ನೆ ನಮಗೆ ಬರುತ್ತೆ, ಇಬ್ರು ಸೇರ್ ಮಾಡಬೇಕು ಅಲ್ವಾ? ಅನ್ನ ಪಂಚಾಯತಿಗೆ ಸಿಕ್ಕಾಪಟ್ಟೆ ಸಂಪನ್ಮೂಲ ಇದೆ, ಅನ್ನ ಪಂಚಾಯತಿಗೆ ಸಂಪನ್ಮೂಲ ಕಡಿಮೆ, ಆದರೆ ನೀರಿನ ಬಳಕೆ ಹೆಚ್ಚು. ಪಂಚಾಯತಿ ಹೇಳುತ್ತೆ ಇಬ್ರು ಸಮಪಾಲು ಮಾಡ್ಕೊಂಡು ಅಂತಾರೆ, ಇದು ಒಪ್ಪೋದಿಲ್ಲ. ಸಂಪನ್ಮೂಲ ಹೆಚ್ಚಿರುವಂತಹ ಪಂಚಾಯತಿನಲ್ಲಿ ಬಳಕೆದಾರರ ಸಂಖ್ಯೆ ಕಡಿಮೆ, ಸಂಪನ್ಮೂಲ ಕಡಿಮೆ ಬರುವಂತಹ ಪಂಚಾಯತಿಯಲ್ಲಿ ಬಳಕೆದಾರರ ಸಂಖ್ಯೆ ಹೆಚ್ಚು. ಆಗ ಇಂತಹ ಕಾಮಗಾರಿಗಳನ್ನ ತನ್ನ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿಕೊಂಡು ತಾಲೂಕ್ ಪಂಚಾಯಿತಿ ನೆರವೇರಿಸ್ತದೆ. ನೋಡಿ, ಇಂಥದ್ದು ಬಹಳ ಇದೆ, ಅದಕ್ಕೆ ನೀವು ಓದ್ಬೇಕು. ಮಾರ್ಗದರ್ಶಿ ನೋಡಿ, ತಾಲೂಕು ಪಂಚಾಯತ್ ಇಲಾಖೆ ಮಾರ್ಗದರ್ಶಿ ಬಹಳಷ್ಟು ವಿಚಾರ ಇದೆ. ನಾನು ಹೇಳೋದು ಸುಮ್ಮನೆ ನಿಮ್ಗೆ ಎಷ್ಟೋ ಬರೀ ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇರೋದು ಅಷ್ಟೇ. ಬಟ್ ನೀವು ಕೆಲಸ ಮಾಡಕ್ ಹೋದಾಗ ವಿಡಿಯೋ ಆಗಿ ತುಂಬಾ ಓದ್ಬೇಕಾಗತ್ತೆ. ಮತ್ತೆ ಓದೋದಕ್ಕಿಂತ ಓದದ್ದು ಕೆಲಸ ಮಾಡುವಾಗ ಇಕ್ಕಟ್ಟಿಗೆ ತಂದಿಟ್ಬಿಡುತ್ತೆ. ಅದಕ್ಕೆ ಸಣ್ಣ ಸಣ್ಣ ಉದಾಹರಣೆಗಳಿವೆ. ನೀವೆಲ್ಲೋ ಒಂದ್ ಕಡೆ ಪಿಡಿಯೋ ಹೋಗ್ತೀರ, ಅಲ್ಲಿ ಯಾವುದೋ ಒಂದು ಅಜ್ಜಿ ಬರುತ್ತೆ, ಸ್ವಾಮಿ ನಾನು 80 ವರ್ಷದಿಂದ ಇದ್ದೀನಿ,
ನನಗೆ ಈ ಒಂದು ಜಾಗದ ಬಗ್ಗೆ ನನಗೆ ಒಂದು ಈ ಸೊತ್ತು ಆಗಿಲ್ಲ, ದಯವಿಟ್ಟು ಅದೇನೋ ಈಗ ಈ ಸೊತ್ತು ಅಂತ ಮಾಡ್ಬೇಕಂತ ಮಾಡ್ಕೊಡಿ ಸ್ವಾಮಿ ಅಂತ ಅರ್ಜಿ ಕೊಡುತ್ತೆ. ನಿಮಗೆ ಕಾನೂನು ಏನು ಹೇಳುತ್ತೆ ಅಂದರೆ, ಮೊದಲು ನಿಮಗೆ ಅದನ್ನು ಕೊಟ್ಟ ತಕ್ಷಣ ಅದರ ಮೂಲ ದಾಖಲೆಗಳನ್ನು ನೋಡಿ ಅಂತ ಹೇಳುತ್ತೆ. ಮೂಲ ದಾಖಲೆ ಏನು ಬೇಕು, ಅದು ಹೇಗೆ ಬಂದಿದೆ, ಈ ಅರ್ಜಿಗೆ ಯಾವ ರೂಪದಲ್ಲಿ ಬಂದಿದೆ, ಶುದ್ಧ ಕ್ರಯ ಆಗಿದೆಯಾ, ದಾನದ ಮೂಲಕ ಬಂದಿದೆಯಾ, ಅಥವಾ ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಖಾತೆ ವರ್ಗಾವಣೆ ಆಗಿದೆಯಾ, ಅಥವಾ ಹಿಂದೆ ಮೊದಲು ಪಂಚಾಯಿತಿಗಳಿದ್ದಂಥ ಸಮಯದಲ್ಲಿ ಗ್ರಾಮ ಪಂಚಾಯಿತಿಗಳು ಏನಿತ್ತು ಅದು ಆಗ ಅಸೆಸ್ಮೆಂಟ್ಗೆ ಸೇರ್ಕೊಂಡಿದೆಯಾ, ಅಥವಾ ಇದು ಕಂದಾಯ ಗ್ರಾಮಗಳು ಬಂದೇ ಇಲ್ವಾ, ಇದೆಲ್ಲ ನೋಡಬೇಕು. ಎಲ್ಲ ನೋಡ್ತೀರಾ, ಪರಿಶೀಲನೆ ಮಾಡ್ತೀರಾ. ಮಾಡಿಬಿಟ್ಟು ಈಗ ನಿಮ್ಮ ನಿಯಮದ ಪ್ರಕಾರ ಏನು ಮಾಡಬೇಕು ಅಂದ್ರೆ, ನೀವು ಹೋಗಿ ಸ್ಥಳದಲ್ಲಿ ಮಾಜರು ಮಾಡಬೇಕು. ನೀವು ಮಾಜರು ಮಾಡ್ತೀರಾ. ಮಾಜರು ಮಾಡಿದಂಥ ಸಮಯದಲ್ಲಿ ನಿಮ್ಮ ಕಾನೂನು ಏನು ಹೇಳುತ್ತೆ, ಸರ್ಕಾರಕ್ಕೊಂದು ವರದಿ ಕೊಡಬೇಕು. ಆ ವರದಿನಲ್ಲಿ ಏನು ಹೇಳುತ್ತೆ ಅಂದರೆ, ಈ ಜಾಗ ಅವರೇ ವಾಸವಾಗಿದ್ದರು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, 4 ದಿಕ್ಕುಗಳಲ್ಲಿಯೂ ಸಹ ನಿಮ್ಮ ಆಜುಬಾಜು ಅಂತ ಕರೀತಾರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಲ್ಲಿಯೂ ಸಹ ವಾಸವಾಗಿರ್ತಕ್ಕಂಥ ಇತರೆ ಮನೆಗಳು, ನಿವಾಸಿಗಳು ಯಾವುದೇ ರೀತಿ ತೊಂದರೆ ಇಲ್ಲ ಅಂತೇಳಿ ನೀವು ಒಂದು ಸರ್ಕಾರಕ್ಕೆ ಅದನ್ನು ವರದಿ ಕೊಡಬೇಕು. ಇತ್ತೀಚೆಗೆ ಅದು ಬದಲಾವಣೆ ಆಗಿದೆ, ಅಕ್ಕಪಕ್ಕದವರು ಸೈನ್ ಹಾಕ್ಲೇಬೇಕಾ ಅಂತ. ಹಾಗಾದ್ರೆ ಈ ಸೊತ್ತು ಮಾಡಾಗಿಲ್ವಾ ಅಂತೇಳಿ ಇದನ್ನ ಪಿಡಿಒಗಳು ಎನ್ಕ್ಯಾಶ್ ಮಾಡ್ಕೊತಾರೆ. ಇವ್ರೇನ್ ಮಾಡ್ತಾರೆ, ತಾವೇ ಹೋಗಿ ಅಳತೆ ಮಾಡಕ್ ಹೋದಾಗ ಅಳತೆ ಕರೆಕ್ಟ್ ಇರುತ್ತೆ, ಎಲ್ಲ ಸರಿ ಇರುತ್ತೆ, ಒಂದು ಸೆಟ್ ಬ್ಯಾಕ್ ಇರುತ್ತೆ, ಎಲ್ಲ ಇರುತ್ತೆ. ಪಕ್ಕದ ಮನೆಯವ್ರು ಹೇಳ್ತಾರೆ, ನಿಮ್ದೇನು ಪ್ರಾಬ್ಲಮ್ ಇಲ್ಲ ತಾನೆ ನೋಡಿ, ಆಮೇಲೆ ಬಂದು ನನಗೆ ತೊಂದರೆ ಕೊಡಬಾರ್ದು, ಯಾಕೆ ಈ ಸೊತ್ತು ಮಾಡಿದ್ರಿ ಅಂತ ಹೇಳ್ತಾರೆ. ಇದು ಮಾಡಬಾರ್ದು. ಇದು ಯಾಕೆ ಹೇಳ್ತಾರೆ ಈ ವ್ಯಾಖ್ಯಾನ ಅಂದ್ರೆ, ಅವ್ರು ಸಮಥಿಂಗ್ಗೋಸ್ಕರ ಅಲ್ಲಿ ಬರಲಿ ಆಫೀಸ್ಗೆ, ಪಂಚಾಯತಿಗೆ ಅಜ್ಜಿ ಅವನಿಗೆ ಅಷ್ಟಕ್ಕೆ ಗೊತ್ತಾಗುತ್ತೆ. ಅವನಂತಾನೆ, ಇಲ್ಲ ನಾನು ಹೆಂಡತಿ ಕೇಳ್ಬಿಟ್ಟು ಸೈನ್ ಹಾಕ್ಬೇಕು ಅಂತಾನೆ, ಇಲ್ಲ ಮಗ ನನ್ನ ಮಗನ ಕೇಳ್ಬಿಟ್ಟು ಸೈನ್ ಹಾಕ್ಬೇಕು ಅಂತಾನೆ, ಇಲ್ಲ ಊರ್ಲಿ ಯಾವ ಪುಡಾರಿ ಇರ್ತಾನೆ ಅವ್ನು ಕೇಳ್ಬಿಟ್ಟು ಸೈನ್ ಹಾಕ್ಬೇಕು ಅಂತಾನೆ. ಬೇಕಿಲ್ಲ ಇದು. ಇಂಥ ಕಾರ್ಯಗಳು ಎಷ್ಟು ಮಟ್ಟಿಗೆ ವಿಫಲ ಆಗಿದೆ ಅಂದ್ರೆ, ಪಂಚಾಯತಿಗಳಿಗೆ ಅದೊಂದು ಹಣವನ್ನು ಮಾಡ್ತಕ್ಕಂಥ ಕೇಂದ್ರವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಮತ್ತೆ ಪಂಚಾಯತಿ ಮೆಂಬರ್ ಆಗೋದು ಏನಕ್ಕೆ ಅಂದ್ರೆ, ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಪಂಚಾಯತಿ ಅಧ್ಯಕ್ಷ ಆಗೋದು ಈ ಅವಧಿನಲ್ಲಿ ಒಂದು 2-3 ಕಾರ್ ಮಾಡೋದು, ಅಥವಾ ಅಲ್ಲೆಲ್ಲರೂ ಜಾಗ ಇದ್ರೆ, ಪೈಸಾರಿ ಜಾಗ ಇದ್ರೆ ಗೊತ್ತಾಗ್ಬಿಡುತ್ತೆ ಪಂಚಾಯತಿಗೆ ಯಾವ್ದು ಪೈಸಾರಿ ಜಾಗ ಇದೆ ಅಂತ. ಅದನ್ನ ಯಾರಿಗಾದ್ರು ತಮ್ಮ ಹೆಸರಿಗೆ ಮಾಡಿಸೋದು, ಇಲ್ಲ ಹೋಗಿ ತುಂಬಾ ಚೆನ್ನಾಗಿ MLA ಇಟ್ಕೊಂಡು ಫಂಡ್ ಹಾಕಿಸ್ಕೊಂಬರೋದು, ಫಂಡ್ ಅಲ್ಲಿ ರಸ್ತೆ ಮಾಡಿಸ್ತೇನೆ ಅಂತೇಳಿ ಕಳಪೆ ರಸ್ತೆಯನ್ನ, ಕಳಪೆ ಚರಂಡಿಯನ್ನ ಮಾಡಿಸಿ ಅದರಿಂದ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋದು, ಇಂಥ ಒಂದು ಕೆಲಸ ಪಂಚಾಯತಿ ಒಳಗೆ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಅದೇನು ರಾಜಾರೋಷವಾಗಿ ಓಪನ್ ಸೀಕ್ರೆಟ್. ಈ ಸರ್ಕಾರ ಬರುತ್ತೆ ಚೆನ್ನಾಗಿ ಮಾಡ್ತಾರೆ, ಆ ಸರ್ಕಾರ ಬರುತ್ತೆ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ. ನೀವು ಯಾರನ್ನೇ ಆಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮತ್ತೊಂದು ಏನು ಅಂದ್ರೆ, ನಾವು ಪಂಚಾಯತಿನಲ್ಲಿ ತರಬೇತಿ ಕೊಡಾಗ ಹೇಳ್ತೀವಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ 1000 ಬಾರಿ ಹೇಳ್ತೀವಿ, ಮೊದಲು ನೀವು ಗೆದ್ದಂತ ವಾರ್ಡ್ನಲ್ಲಿ ಏನಿದೆ ಸಮಸ್ಯೆ ಬಗೆಹರಿಸಿ ಅಂತ, ಸಮಸ್ಯೆ ಬಗೆಹರಿಸಿ. ಮತ್ತು ನಮ್ಮ ಈ ಜನನೂ ಹಂಗೇನೆ. ಈ ಜನ ಏನು ಮಾಡ್ತಾರೆ, ಯಾರು ಅವನಿಗೆ ಶಾಶ್ವತ ಮಾಡ್ಕೊಡ್ತಾರೆ ಅವ್ನಿಗೆ ಓಟ್ ಕೊಡಲ್ಲ, ಮನೆ ಹತ್ರ ಓಟು ಬಂದ ದುಡ್ಡು ಕೊಡು ಅಂತಾರೆ. ಇವ್ರು ನಾನು ಯಾರೋ ನಮಗೆ ಬೇಕಾದಂಥ ಒಬ್ಬ ವ್ಯಕ್ತಿನ ಎಲ್ಲರನ್ನೂ ವಿರೋಧ ಮಾಡ್ಕೊಂಡು ಗೆಲ್ಲಿಸ್ತೆ. ಈ ಹುಡುಗ ಡಿಗ್ರಿ ಮಾಡಿದ್ದಾನೆ, BBM ಮಾಡಿದ್ದಾನೆ, ಅವನ್ನ ತುಂಬ ಚೆನ್ನಾಗಿ ಅಲ್ಲಿ ಮಾಡುವ. ಅವನು ಮೊದಲು ಹೇಳಿದೆ, ನಮ್ಮೂರಲ್ಲಿ ಇರ್ತಕ್ಕಂಥ ಒಬ್ಬರು ಮನೆ ನೋಡ್ಬಿಡು ಎಲ್ಲರಿಗೂ ಈ ಸೊತ್ತು ಮಾಡಿಸ ಅಂತ ಹೇಳಿದೆ. ಒಬ್ಬರಿಗೂ ಮಾಡಿಸ್ತೀವಿ ನಾನು ಹೇಳೋದಕ್ಕೆ ವಿರುದ್ಧ ಆಗೋಯ್ತು. ಈಗ 5 ವರ್ಷ ಅವನು ಈ ಸರಿ ಅವನ್ನ ಸೋಲಿಸ್ತಾರೆ, ಅವನ್ನ ಗ್ಯಾರಂಟಿ ಸೋಲಿಸ್ತಾರೆ. ಯಾಕೆಂದ್ರೆ ಅವನಿಗೇನು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಹಾಗಾಗಬಾರ್ದು. ಎನಿಯೋ ಸೊ ಈ ಕಾರ್ಯಗಳ ಜೊತೆಗೆ ನೀರು ಪೂರೈಕೆ ಕಾರ್ಯ ಮೊದಲನೇ ಆದ್ಯತೆ ತಾಲೂಕು ಪಂಚಾಯತಿಯಲ್ಲಿ, ಫಸ್ಟ್ ಫಂಕ್ಷನ್. ಮತ್ತೇನು, ಈ ಗ್ರಾಮ ಪಂಚಾಯಿತಿಗಳು ಮಾಡುವಂತಹ ಕಾರ್ಯಗಳು ಏನೇನಿದ್ದಾವೆ, ಗ್ರಾಮ ಪಂಚಾಯತಿ ಏನು ಕಾರ್ಯಗಳು ಮಾಡುತ್ತೆ? ಗ್ರಾಮ ಪಂಚಾಯತಿ ಮೊದಲನೇ ಬಾರಿಗೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು. ನೋಡಿ ಹೆಂಗಿದೆ, ತೆರಿಗೆ ವಿಧಿಸುವಂತಹ ಪವರ್ ಪಂಚಾಯತಿಗೆ. ತೆರಿಗೆಯನ್ನು ವಸೂಲಾತಿ ಮಾಡ್ತಕ್ಕಂಥದ್ದು, ತೆರಿಗೆ ವಸೂಲಾತಿಯ ಜೊತೆಗೆ ತೆರಿಗೆಯನ್ನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಮೊಟ್ಟ ಮೊದಲನೇ ಕರ್ತವ್ಯ ಪಂಚಾಯತಿ. ಮತ್ತೇನು, ಪಂಚಾಯತಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು.
ಪಂಚಾಯಿತಿಯ ವ್ಯಾಪ್ತಿಯೊಳಗೆ, ಪಂಚಾಯಿತಿಯ ತನ್ನ ಗಡಿಯ ಒಳಗೆ ಏನೆಲ್ಲ ಇದೆ ಅದನ್ನೆಲ್ಲ ಬಳಸಿಕೊಂಡು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು. ಕ್ರೋಢೀಕರಣ ಮಾಡೋದು ಅಂದ್ರೆ ಸೇರಿಸೋದು. ಪ್ರಶ್ನೆ, ಯಾಕೆ ಅವ್ರಿಗೆ ಸಂಪನ್ಮೂಲ? ಪಂಚಾಯಿತಿ ಒಳಗಡೆ ಸಂಪನ್ಮೂಲ ಇದ್ರೆ ಜನರ ಜೀವನ ಮಟ್ಟ ಸುಧಾರಣೆ ಅಂತ ನಮ್ಮ ಉದ್ದೇಶನೇ ಅದಲ್ಲ. ಆ ಗ್ರಾಮ ಪಂಚಾಯಿತಿ ಒಳಗೆ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಮಟ್ಟ ಏನಾಗಬೇಕು? ಸುಧಾರಣೆ. ಅವನಿಗೆ ದುಡಿಯುವ ಕೈಗಳಿಗೆ ಏನು ಸಿಗ್ಬೇಕು? ದುಡಿಯ ಕಡಿ ಇದ್ದಾನೆ, ಕೂಲಿ ಸಿಗ್ಬೇಕು. ಅದನ್ನೇ ನಾವು ಕೂಲಿನಲ್ಲೇ ನರೇಗಾ ಅಂತ ಕೂಲಿ ಒದಗಿಸ್ತಾ ಇದ್ದೀವಿ. ಮತ್ತೆ ಅವನು ವಾಸಿಸುವ ಸ್ಥಳವನ್ನು ಬಿಟ್ಟು ಇನ್ನೊಂದು ಕಡೆಗೆ ಗುಳೆ ಹೋಗ್ಬಾರ್ದು, ಅವನ ಜಾಗದಲ್ಲೇ ದುಡಿಮೆ. ಹಾಗಾಗಿ ಆ ಎಲ್ಲವನ್ನ ಸುಧಾರಣೆ ಮಾಡೋದಕ್ಕೆ ಜಾಗೃತಿ ಮೂಡಿಸ್ಬೇಕು. ನೋಡಿ, ಈಗ ಬೆಳಿಗ್ಗೆನೆ ಹೋಯ್ತು. ಈಗ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ, ಇಲ್ಲೆಲ್ಲ ಕೆಲಸ ಮಾಡೋರು, ಇಲ್ಲೆಲ್ಲ ಮನೆಗಳಲ್ಲಿ ವಾಸವಾಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಬುದ್ಧಿವಂತರು, 2-3 ಡಿಗ್ರಿ ತಗೊಳ್ಳೋರು, IT BT ಅವರು ಇಲ್ಲಿ ಇದ್ದವು. ಬೆಳಿಗ್ಗೆ 6 ಹಾಡಾಕೊಂಡ್ ಬರ್ಬೇಕು ನಾವು. ನೋಡಮ್ಮ ತಂಗಿ, ನೀನು ಕಸವನ್ನ ಬೇರ್ಪಡಿಸು, ನನಗೆ ಈ ಕಡೆ ಒಣ ಕಸವನ್ನ ಕೊಡು, ಆ ಕಡೆ ಹಸಿ ಕಸವನ್ನ ಕೊಡು ಅಂತ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ನಾನು ಇದನ್ನ ಸ್ವಲ್ಪ ನಿಮಗೆ ವ್ಯಂಗ್ಯವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತದೆ. ಇಷ್ಟು ನಾಗರಿಕತೆಯಲ್ಲಿ ಮುಂದುವರಿದ ಜನಕ್ಕೆ ಬೆಳಿಗ್ಗೆನೆ ನಾವು ಒಂದು ಹಾಡಿನ ಮೂಲಕ ಅವ್ರಿಗೆ ಪ್ರಜ್ಞೆಯನ್ನು ಉಂಟು ಮಾಡಬೇಕು, ಪರಿಜ್ಞಾನವನ್ನು ಉಂಟು ಮಾಡಬೇಕು ಅಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ಪ್ರಾಯೋಗಿಕವಾಗಿ ಯಾವ ಲೆವೆಲ್ಗೆ ಹೋಗಿದೆ ಅಂತ ಯೋಚನೆ ಮಾಡಿ. ನಾನು ಹೇಳೋದು, ಶಾಲಾ ಮಕ್ಕಳಿಗೆ LKG ಇಂದ ಟೀಚರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಶಾಲೆ ನಮ್ಮ ಕೊಠಡಿಯ ಒಳಗಡೆ ಯಾರೇ ಬಂದ್ರು ಸಹ ನೀವು ಎದ್ದು ನಿಂತ್ಕೊಂಡು ನಮಸ್ತೆ ಸರ್ ಅಂತ ಹೇಳಬೇಕು ಅಂತ. ಆ ಮಕ್ಕಳು ಅದನ್ನು ಅಭ್ಯಾಸ ಮಾಡಿ 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 ಶಾಲೆ ಒಳಗಡೆ ಯಾರೇ ಒಬ್ಬ ಕಸ ಗುಡಿಸೋ ಒಳಗಡೆ ಬರಲಿ, ಅವನಿಗೆ ನಮಸ್ತೆ ಸರ್ ಅಂತ ಪರಿಪಾಠ ಆಗಿರೋದು. ನಿಮ್ಮ ಆಫೀಸರ್ಗಳು ಬಂದಾಗ ಅವ್ರಿಗೆ ನಾನು ಸೆಲ್ಯೂಟ್ ಹೊಡಿಬೇಕು ಅಂತಕ್ಕಂಥ ಪರಿಪಾಠ ನಿಮಗೆ ಆರ್ಮಿಗೆ ಸೈನ್ ಮಾಡಿ ಒಳಗಡೆ ಹೋದ ದಿನದಿಂದ ಪರಿಪಾಠ ಆಗಿರುತ್ತೆ. ಹಾಗಾಗಿ ನೀವು ಅದನ್ನು ಬಿಡೋಕ್ಕಾಗೋದಿಲ್ಲ. ಯಾವನೇ ಒಬ್ಬ ಅಧಿಕಾರಿ, ಯಾವ DC ಆಗಿರಲಿ, AC ಆಗಿರಲಿ, ಹೋಗುವಾಗ ಒಳಗಡೆ ಹೋಗುವಾಗ ಒಂದು ಸೆಲ್ಯೂಟ್ ಹೋಗ್ಬೇಕು ಅಂತ ಅನ್ನಿಸ್ತದೆ. ಅದು ಪರಿಪಾಠ. ಇಲ್ಲಿ ನಾವು ಬೆಳಿಗ್ಗೆನೆ ಹಾಡಾಕಿ ಜಾಗೃತಿ ಮೂಡಿಸ್ಬೇಕು. ನೀವು ನೋಡ್ಬೇಕು, ನೀರು ಬಿಟ್ಟಿರ್ತಾರೆ ನಮ್ಮ ಇಲ್ಲೆಲ್ಲ, ಸ್ವಲ್ಪ ಪರವಾಗಿಲ್ಲ, ಹಳ್ಳಿಗಳು ನೋಡ್ಬೇಕು, ಡ್ರೈನೇಜ್ ಮಾಡಿರ್ತಾರೆ. ಡ್ರೈನೇಜ್ ಸೇರಿದಂಗೆ ನಲ್ಲಿ ಟ್ಯಾಪ್ಗಳು ಇಟ್ಟಿರ್ತಾರೆ. ಟ್ಯಾಪೇ ಇರೋದಿಲ್ಲ ಹಳ್ಳಿಗಳಿಗೆ, ಟ್ಯಾಪೇ ಇರೋದಿಲ್ಲ. ಟ್ಯಾಪ್ ಇರೋದಿಲ್ಲ. ಅವನು ವಾಟರ್ ಮ್ಯಾನ್ ಬಂದು ನೀರು ಆಫ್ ಮಾಡೋವರೆಗೂ ಹೋಯ್ತಾನೆ. ಸೊ ಇದನ್ನೆಲ್ಲ ನೋಡಿದಂಥ ಸಮಯದಲ್ಲಿ ಎಂದಪ್ಪ ನಮ್ಮ ದೇಶ ಇದನ್ನೆಲ್ಲ ಬದಲಾವಣೆ ಮಾಡೋದು ಆಗಂತ ನೀವು ಪ್ರಶ್ನೆ ಮಾಡೋದು. ಹಾಗಾದ್ರೆ ಏನು ಬದಲಾವಣೆ ಆಗೇ ಇಲ್ವಾ? ಕೆಲವರು ವಾದ ಇದೆ, ಎಲ್ಲ ಬರೀ ಇದನ್ನೇ ಹೇಳ್ತಾನೆ, ಬದಲಾವಣೆ ಆಗೇ ಇಲ್ವಾ? ನಾವೆಲ್ಲ ನೋಡಿ ಹೆಂಗಿದೆ, ಆಗಿದೆ, ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ಆದರೆ ನೀವು ಪಡೆದುಕೊಳ್ಳುವಂಥ ಶಿಕ್ಷಣ ಮಟ್ಟಕ್ಕೆ ಮತ್ತು ನೀವು ಮಾತಾಡೋ ರೀತಿಗೆ, ಆ ಲೆವೆಲ್ಗೆ, ಆ ಮಟ್ಟಕ್ಕೆ ನಿಮ್ಮ ಸೂಚ್ಯಾಂಕ ತಲುಪಿಲ್ಲ. ಆ ಮಟ್ಟಕ್ಕೆ ಸೂಚ್ಯಾಂಕ ತಲುಪಿಲ್ಲ. ನಾನು ಇಷ್ಟೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ, ನಿಮ್ಮದೊಂದು ನಾನು ಕ್ವಶನ್ ಪೇಪರ್ ಕೊಟ್ಟರೆ ಅಟ್ಲೀಸ್ಟ್ ನಾನೊಂದು 50% ಆಗಬೇಕಲ್ಲ. ನಾನು ಫೇಲ್ ಆದರೆ ಏನು ಪ್ರಯೋಜನ? ನಿನ್ನೆ ನಮ್ಮ ಸ್ನೇಹಿತ ಯಾರೋ ಒಬ್ಬ ಹೇಳ್ತಿದ್ದ, ನೀನು ಹೇಳ್ತಿದ್ದು ಕರೆಕ್ಟ್ ಕಣ, 10 ವರ್ಷದಿಂದ ಹೇಳ್ತಾ ಇದೆ, ಈಗ ಸತ್ಯ ಆಗಿದೆ ಅಂತ. ಏನಂತ ಹೇಳಿದೆ, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ಗಳಿಗೆ
ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ಸ್ಗಳಿಗೆ ಪಾಠ ಮಾಡ್ತಾ ಇದ್ರಲ್ಲ ಅವ್ರಿಗೆ ಅವ್ರದೇ ಕ್ವಶನ್ ಪೇಪರ್ ಕೊಟ್ಟರು ಅವರೇ ಪಾಸ್ ಆಗೋದಿಲ್ಲ ಅಂತೆ. ಇನ್ಯಾವ ಮಟ್ಟದಲ್ಲಿ ಪಾಠ ಮಾಡ್ತಿದ್ದಾರೆ, ಇನ್ಯಾವ ಮಟ್ಟದಲ್ಲಿ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಮಾಡ್ಕೊಡ್ತಾ ಇದ್ದಾರೆ ನಮಗೆ. ಆ ಪ್ರೊಡಕ್ಟಿವಿಟಿ ಎಷ್ಟು ಮಟ್ಟಿಗೆ ಇಲ್ಲಿ ಫರ್ಟಿಲೈಸ್ ಆಗುತ್ತೆ, ಫಲವತ್ತವಾಗಿ ನಮಗೆ ಫಲವತ್ತತೆಯನ್ನು ಕೊಡುತ್ತೆ, ಯೋಚನೆ ಮಾಡಿ. ನಗು ಬರುತ್ತೆ ನನಗೆ ನಿಜವಾಗ್ಲು. ಯಾವ್ಯಾವ ಕೆಲಸದಲ್ಲಿ ಯಾರ್ಯಾರು ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾನೇ ಇಲ್ಲ, ಮಾಡೋದೇ ಇಲ್ಲ. ಬೇರೆಯನ್ನೇ ಪ್ರವೃತ್ತಿಯನ್ನ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಎಫೆಕ್ಟ್ ಬೇರೆ ಕಡೆ. ಅದ್ರಲ್ಲಿ ಒಬ್ಬರೇ ಒಬ್ರು ಸಿಗಾಕೊಂಡು ಸಾಯ್ತಾ ಇರೋರು ಈಗ ITBT ಅವರು. ನೋಡಿ ಅವ್ರ ಕಥೆನ, ನಿಮ್ಗೆ ಗೊತ್ತಿರ್ಬೋದು. ಬೆಳಿಗ್ಗೆ ಏನಾದ್ರು 8:30 9 ಗಂಟೆಗೆ ಹೋಗಿ ಒಳಗಡೆ ಸಿಸ್ಟಮ್ ಹತ್ರ ಕೂತ್ಕೊಂಡ್ಬಿಟ್ರೆ ಎದ್ದಳಿಗೆ ಪುರ್ಸೊತ್ತು ಇರೋದಿಲ್ಲ, ಸಂಜೆ ರಾತ್ರಿವರೆಗೆ ರಜೆ ಇಲ್ಲ ಏನಿಲ್ಲ. ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ ತಲೆ ಬಿಸಿ ಬಿಸಿ ಆಯ್ತಾ ಇರುತ್ತೆ. ಬಂದು ಎಷ್ಟೊತ್ತಿಗೆ ನಾನು ತಲೆ ಕೊಟ್ಟರೆ ಸಾಕು ಅಡಿಗೆ. ಅಯ್ಯೋ ದೇವ್ರೆ, ನೀನು ಊಟನೂ ಬೇಡ ಯಾವಾಗ ಬೇಡ. ಹೆಣ್ಮಕ್ಳಾದ್ರೆ ಅಯ್ಯೋ ಬಿಡೆ ಯಾವ ಬೇಕು. ಅದಕ್ಕೆ ಅಲ್ಲಿ ಕೂತ್ಕೊಂಡು ಹೊತ್ತು ಹೋಗ್ತಿರ್ತವೆ ಊಟಕ್ಕೆ. ಏನೋ ಆರ್ಡರ್ ಅವನು ಬಂದು ಬಾಗಿಲು ತರ್ತಾನೆ, ಇನ್ನು ಬಿಸಾಕ್ತಾ ಎಂಥದ ಒಂದು ಪೌಡರ್ ತಗೊಂಡ ತಿಂದ ಮತ್ತಲ್ಲ. ತಟ್ಟೆ ತೊಳೆಯೋದಿಲ್ಲ, ತಟ್ಟೆ ಅಲ್ಲೇ. ಇದೆಲ್ಲ ಏನು ಅಂದ್ರೆ ಆ ರೀತಿ ಸಿಸ್ಟಮ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ನಮ್ಮ ವ್ಯವಸ್ಥೆಯನ್ನ ನಮ್ಮ ಅಮೆರಿಕದ ಅಧ್ಯಕ್ಷರೊಬ್ರು ಇಲ್ಲೊಂದು 15-20 ದಿವಸ ಇದ್ಬಿಟ್ಟು ನೋಡ್ಬಿಟ್ಟು ಹೇಳಿದ್ರು ತುಂಬಾ ಚೆನ್ನಾಗಿ. ಬಿಲ್ ಕ್ಲಿಂಟನ್ ಅಂತಕ್ಕಂಥ ಅಮೆರಿಕದ ಅಧ್ಯಕ್ಷ, ಇಂಡಿಯಾ ಇಸ್ ದ ವೆರಿ ಬ್ಯೂಟಿಫುಲ್, ತುಂಬಾ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ. ನನಗಾದ ಅರಿವನ್ನ ನಾನು ಮಾತಾಡ್ತಾ ಇದ್ದೀನಿ. ಇಂಡಿಯನ್ಸ್ ಅಲ್ಲಿ ಏನಿದೆ ಅಂದ್ರೆ ಈ ಸ್ಕ್ವೈರ್ ಇರುತ್ತೆ, ಆ ಸ್ಕ್ವೈರ್ ಒಳಗಡೆ ಅವರು ಸರ್ಕಲ್ ಕೂರಿಸ್ತಾರೆ, ಆಗ 4 ಕಾರ್ನರ್ನಲ್ಲೂ ಗ್ಯಾಪ್ ಉಳ್ಕೊಳ್ಳುತ್ತೆ. ಇಲ್ಲ ಅವ್ರ ಹತ್ರ ಸರ್ಕಲ್ ಇರುತ್ತೆ, ಮತ್ತೆ ಒಂದು ಸ್ಕ್ವೈರ್ ತಗೊಂಡು ಕೂರಿಸ್ತಾರೆ, ಆಗಲೂ 4 ಕಾರ್ನರ್ ಗ್ಯಾಪ್ ಉಳ್ಕೊಳ್ಳುತ್ತೆ. ಈ ತರ ಇದೆ ಎಜುಕೇಶನ್ ಸಿಸ್ಟಮ್. ತುಂಬಾ ಚೆನ್ನಾಗಿ ಹೇಳಿರೋದು. ಯಾವ ಒಂದ್ಸಲ ಅದು ಔಟ್ಲುಕ್ ಮ್ಯಾಗಝೈನ್ ಅಲ್ಲಿ ಬಂದಿತ್ತು. ಅದನ್ನ ನನ್ನ ಗುರುಗಳು ಪದೇ ಪದೇ ಹೇಳೋರು, ನೋಡ ಹೀಗಿದೆ ಕಣೋ ಸಿಸ್ಟಮ್, ಹೀಗಿದೆ. ನಮ್ಗೆ ಅರ್ಥ ಆಗುವಾಗ ಹೀಗಿದೆ ಕಣ, ನಾವು ಎಲ್ಲ ಅನುಭವಿಸಿ ಬಂದ್ಮೇಲೆ ಗೊತ್ತಾಗ್ತದೆ ಹೀಗಿದೆಯಲ್ಲ. ನಮ್ಮ ಮಕ್ಕಳಿಗೆ ಈ ತರ ಎಜುಕೇಶನ್ ಕೊಡ್ಬೇಕಲ್ಲ, ಎಲ್ಲಿ ಮತ್ತೆ ನಮ್ಮ ಮಕ್ಕಳು ಕೈಗೆ ಸಿಗ್ತವೆ. ಆಗ ಉದ್ಯೋಗ ಮಾಡೋ ಅಂದ್ರೆ ಮಾಡೋದಿಲ್ಲ, ಮನೇನ ನಡ್ಸಪ್ಪ ಅಂದ್ರೆ ನಡ್ಸೋದಿಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂದ್ರೆ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿಲ್ಲ. ಪಾಠ ಮಾಡಿದ್ರೆ ಮೇಷ್ಟ್ರೆ ಅಪ್ಪ ಅಮ್ಮ ಬಿಟ್ಬಿಟ್ಟು ಬಂದಾನೆ ಅನಾಥಾಲಯದಲ್ಲಿ. ಜೊತೆ ಕೂತಿರೋ ಫ್ರೆಂಡು ಅವನಿಗೆ ತಂದೆ ತಾಯಿ ಇಬ್ಬರಿಗೂ ಡ್ರೈವರ್ಸ್ ಆಗಿದೆ. ಇಂಥ ಸರ್ಕಮ್ಟೆನ್ಸ್ ಅಲ್ಲಿ ನಾವು ಎಜುಕೇಶನ್ ಕೊಡ್ತಾ ಹೋದಾಗ ನನಗೆ ಬರುವಂತ ಫಲವತ್ತತೆ ಏನು, ಫರ್ಟಿಲಿಟಿ ಏನು? ಅದೇ ಮನೆಯಲ್ಲಿ ತಂದೆ ತಾಯಿ ದಿನ ಜಗಳ, ಎಲ್ಲಿ ಉತ್ತಮ ಪ್ರಜೆಯಾಗಿ ಹೊರಗೆ ಬರುತ್ತೆ ಮಗು? ಎಲ್ಲಿ ಬರುತ್ತೆ? ಟಿವಿ ಹಾಕಿ ನೋಡಿ, ಬೆಳಿಗ್ಗೆ ಅವರ ಅರೆಸ್ಟು, ಇವ್ರು ಕಗ್ಗೋಲೆ, ಇವರು ಅಪ್ರಾಮಾಣಿಕರು, ಇವ್ರು ಇಷ್ಟು ಕೋಟಿ ಕೊಡಿದ್ರು, ನನ್ನ ಮಗು ಪಾಸ್ ಆಗ್ತಿದೆ. ಈಗ ಒಂದು 4 ತಿಂಗಳಿಂದ ಯಾವ್ದಾದ್ರು ನ್ಯೂಸ್ ಬರೀ ಅದೇ ಬರ್ತಾ ಇರ್ತದೆ. ಹೀಗಾಗಿ ನೆಗೆಟಿವಿಟಿ ಕ್ರಿಯೇಟ್ ಆದಾಗ ಸಮಾಜದಲ್ಲಿರುವ ಬರೀ ನ್ಯೂನ್ಯತೆಗಳು, ಅಲ್ಲಿರುವಂತ ಈ ನೆಗೆಟಿವಿಟಿನೇ ಮಕ್ಕಳಿಗೆ ಬದಲಾದಾಗ ಅವರ ಮನೋಧೋರಣೆ ಬದಲಾಗುತ್ತೆ. ನಮ್ಗಾದಂಗೆ ತಾನೆ, ಎಷ್ಟಪ್ಪ ದುಡಿಯೋದು, ಎಷ್ಟಪ್ಪ ಕಷ್ಟಪಡೋದು, ಊಟ ಇಲ್ಲ, ಏನಾದ್ರು ತಿನ್ಬೇಕು ಅಂದ್ರೆ ತಿನ್ನಿಸ್ತಾ ಇಲ್ಲ. ನಮ್ಮ ಅಜ್ಜಿ ಕೆಲಸ ಮಾಡ್ತಾರೆ, ಅವ್ರು ದುಡ್ಡು ಕೊಡಲ್ಲ, ಬರೀ ಊಟ ಕೊಡ್ತಾರೆ. ಹಾಗಾದ್ರೆ ನಾವೇ ಅಡುಗೆ ಮಾಡೋದು ಯಾವಾಗ?
ನಾವೇ ಒಂದು ಮನೆ ಮಾಡ್ಕೊಳ್ಳೋದಾಗ ಮನೋಧೋರಣೆ ಬದಲಾಗುತ್ತೆ. ಅಂತ ಸರ್ಕಮ್ಟೆನ್ಸ್ಗಳು ಬರ್ತಾ ಇರೋದು ಅಂದ್ರೆ ನಿಮ್ಮದೇನು ಅವತ್ತು ನಿಮ್ಮದೇ ಬೇರೆ ಸರ್, ನಮ್ಮದೇ ಬೇರೆ, ಎಲ್ಲ ಒಂದೇ. ಅವಾಗ ಒಂದು ಸ್ವಲ್ಪ ಮಣ್ಣಿನ ಮಡಕೆ ಇತ್ತು, ಇವಾಗ ಒಂದು ಸ್ವಲ್ಪ ಸ್ಟೀಲ್ ಪಾತ್ರೆ ಬಂದಿದೆ ಅಷ್ಟೇ. ಅದು ಒಳಗಡೆಗೆ ನೀರು ಹಾಕಿದ್ರೆ ಆಕಾರ, ಪಾತ್ರೆ ಯಾವ ಆಕಾರ ಇದೆ ಅದೇ ಆಕಾರ. ಯಾಕಂದ್ರೆ ಅದು ನೀರಿನ ಗುಣ, ಪಾತ್ರೆ ಗುಣ ಅಲ್ಲ. ಕನ್ಫ್ಯೂಸ್ ಮಾಡ್ಕೊತಾ ಇದೀವಿ ನಾವು. ನೀರಿನ ಗುಣ. ನೀರಿಗೆ ಆಕಾರ ಇದೆಯಾ? ಇಲ್ಲ. ವಾಸನೆ ಇದೆಯಾ? ಇಲ್ಲ. ಬಣ್ಣ ಇದೆಯಾ? ಯಾವ ವಸ್ತುವಿನ ಜೊತೆ ಸೇರುತ್ತೆ ಆ ಬಣ್ಣ ಹೊಂದುತ್ತೆ. ಮೊನ್ನೆ ಬೇಕಾದಷ್ಟು ನೀರು ಬಂತು ವಯನಾಡಲ್ಲಿ, ಕೆಂಪು ಮಣ್ಣಿನ ಜೊತೆ ಸೇರ್ಕೊತು. ಹೀಗೆ ಸೊ ಈ ವಿಚಾರಗಳನ್ನ ಗಮನಿಸಿದಾಗ ಸೊ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಪಂಚಾಯಿತಿಗಳು ಏನೇನು ಪಂಚಾಯಿತಿಗಳು ಬರ್ತವೆ ಅವೆಲ್ಲ ಏನೇನು ಕಾರ್ಯ ಮಾಡ್ತವೆ ಆ ಚಟುವಟಿಕೆನೆಲ್ಲ ಅದು ಗಮನಿಸ್ತಕ್ಕಂಥ. ಸೊ ಇದೆ ಗ್ರಾಮ ಸಭೆಯನ್ನು ನಡೆಸೋದು. ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿಗಳು ನಡೆಸ್ತವೆ. ಇವು ಸಹ ಭಾಗಿಯಾಗ್ತವೆ. ತಾಲೂಕ್ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಇಲ್ಲ ಇಲ್ಲ ಪಂಚಾಯಿತಿನ ಕರೀತಾರೆ. ಗ್ರಾಮ ಸಭೆನ ಇಡೀ ಗ್ರಾಮದ ಸಭೆ ಕರೀತಾರಲ್ಲ, ಅಲ್ಲಿ ಹೋಗ್ಬೇಕು, ನಡೆಸ್ಬೇಕು. ಎಷ್ಟೋ ಸರಿ ಏನಾಗುತ್ತೆ ನಿಮಗೆ ಗೊತ್ತಿಲ್ಲೋ, ನಿಮ್ಗೆ ಅಲ್ಲಿಂದನೇ ಬರ್ಬೇಕು ಇದು. ಯಾಕೆಂದ್ರೆ ಇದು ತುಂಬಾ ಪ್ರಚಲಿತವಾಗಿರೋದೇ ಈ ಸೊತ್ತು ಇವತ್ತಿಗೆ. ಬೇರೆವು ಇದಾವೆ, ಅದಾದ್ಮೇಲೆ ನೋಡುವ. ಇದೆ ತುಂಬಾ ಪ್ರಚಲಿತವಾಗಿ, ತುಂಬಾ ಒಂಥರ ಕಾಂಪ್ಲೆಕ್ಸ್. ಆಮೇಲೆ ನಮ್ಮ ಜನ ಹಂಗೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಏನಾಗುತ್ತೆ, ಇಲ್ಲ ಅಂದ್ರೆ ನೋಡೋ ಏನೋ ಮುಟ್ಕೋಲಾಗುತ್ತೆ ಹಾಕೊಂಡು. ಈಗ ನಾವು ಶಾಲೆ ಮಾಡ್ತಾ ಇದ್ದೀವಿ. 16ನೇ ಇಸ್ವಿನಲ್ಲಿ ನಮ್ಮ ಶಾಲೆ ಕನ್ವರ್ಷನ್ ಆದದ್ದು ಶಾಲೆಗೆ ಅಂತ. ಕಾನೂನು ಪ್ರಕಾರ ನೋಡಿ ಹೆಂಗಿದೆ. DC ಹತ್ರ ನಾವು ಮಾತನಾಡಿ ನಮ್ಮ ಕಷ್ಟ ಸುಖಗಳನ್ನ ಹೇಳಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತೀವಿ ಅಂತ ನಾವು ನಮ್ಮ ಸಮಸ್ಯೆ ಬಗೆಹರಿಸಬಹುದು. DC ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡುವಂತ ಈ ಡೆಪ್ಯೂಟಿ DC, ಅಡಿಷನಲ್ DC, AC, ತಹಸೀಲ್ದಾರರು, ಇಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ, ಅವನ ಕಡೆ ಕೆಲಸ ಮಾಡೋ PDOಗೆ ನಾವು ಉತ್ತರ ಕೊಡೋಣ. ಬಹಳ ಬುದ್ಧಿವಂತ PDO. ಆಗಲ್ಲ ಸರ್ ಮಾಡಕ್ಕೆ. ಕನ್ವರ್ಷನ್ನೇ ಮಾಡಿದರೆ ಪುಕ್ಸಟೆ ನಮಗೆ. ಈ ಶಾಲೆ, ಈ ಜಾಗವು ಶೈಕ್ಷಣಿಕ ಉದ್ದೇಶಕ್ಕಾದ ಕಾರಣ ಅನ್ಯತ್ರ ಹಂತದಲ್ಲಿ ಸರ್ಕಾರದಿಂದ ಬರುವ ಯಾವುದೇ ಶುಲ್ಕವನ್ನು ನಾವು ಪಡೆದುಕೊಳ್ಳತಕ್ಕದ್ದಲ್ಲ. ಆದರೆ ಪಂಚಾಯಿತಿಯವರು ನಾವು ಮಾಡಲ್ಲ, ನಿಮಗೆ ಖಾತೆ ಮಾಡಲ್ಲ. ಮಾಡ್ಬೇಕಾ? ಕಂದಾಯ ಕಟ್ಟಿ. ಎಷ್ಟು ಕಟ್ಟುವ ಕಂದಾಯ? 16ನೇ ಇಸ್ವಿನಲ್ಲಿ ಆಗಿದೆ. ಈಗ 24ನೇ ಇಸ್ವಿ, 9 ವರ್ಷ ಆಗಿದೆ. 9 ವರ್ಷಕ್ಕೂ ನಿಮ್ದು 1 ವರ್ಷಕ್ಕೆ ಕಂದಾಯ 16,000 ಚಿಲ್ಲರೆ, ಹೆಚ್ಚು ಕಡಿಮೆ 1,60,000 ರೂಪಾಯಿ ದುಡ್ಡು ಬರುತ್ತೆ. ಕಟ್ಟಿ. ನಮಗೊಂದು ಆದೇಶ ಇದೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ವಿಧಿಸುವಾಗ ಸಾರ್ವಜನಿಕ ಬಳಕೆಗೆ ಬರ್ತಕ್ಕಂಥ ಕಟ್ಟಡಗಳಾದ ಶಾಲಾ ಕಟ್ಟಡ, ಬಸ್ ಸ್ಟ್ಯಾಂಡ್ ಕಟ್ಟಡ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಕಟ್ಟಡಗಳಿಗೆ ಪಂಚಾಯಿತಿ ವ್ಯಾಪ್ತಿ ಒಳಗೆ ತೆರಿಗೆ ವಿಧಿಸುವ ಸಡಿಲಿಕೆ ಇದೆ ಅಂತ ಆದೇಶ ಇದೆ. ಇದನ್ನು ಕೊಟ್ರೆ ಕರೆಕ್ಟು. ನೋಡಿ ಅವನು ಎಂತ ಇದಿದ್ದಾರೆ, ಯಾವ PDO ಬರಲಿ ಹೌದು ಕರೆಕ್ಟು ಸರ್. ಆದರೆ ನಮ್ಮಲ್ಲಿ ರೆಸಲ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಂತ ನಮ್ಮ ಪಂಚಾಯಿತಿ ಉದ್ಧಾರ ಮಾಡಬೇಕಲ್ಲ ನಾವು. ಸಂಪನ್ಮೂಲ ಕ್ರೋಢಿ ನಾವೇ ಹೇಳ್ತಿದ್ದೀವಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಲ್ಲ, ಅದಕ್ಕೆ ನಿಮ್ಮಂಥವ್ರಿಗೆ ವಿಧಿಸಿದ್ರೆ ನಮಗೆ ತೆರಿಗೆ ವಿಧಿಸಿದ್ರೆ ಬರೋದು. ಅದೇನ ಹೇಳಿದ್ದು, ತೆರಿಗೆ ವಿಧಿಸುವುದು. ಹಾಕಿ 1 ಗುಂಟೆಗೆ 1,000 ಹಾಕಿ, ಖಾಲಿ ನಿವೇಶನ ಹಾಕಿ 16,000.
ಯಾವ ಥರ ಹಾಕಿದ್ದೀರಾ ಇದನ್ನ ಒಂದು ಕ್ರೈಟೀರಿಯಾ ಕೊಡಿ ಸರ್. ನಮ್ಮ ಪಂಚಾಯತಿ ಒಳಗಡೆ ಸದಸ್ಯರು ಸರ್ವಾನುಮತದಿಂದ ಸರ್, ಅದು ಸರ್ವಾನುಮತದಿಂದ ಆಯ್ಕೆ ಮಾಡ್ಬೋದು. ಮಾಡ್ತಾನೆ ಇಲ್ಲ ನನಗೆ, ನಾನು ಮಾಡದೇ ಬಿಡೋದು ನೋಡೇ ಬಿಡುವ. ಪ್ರಾಬ್ಲಮ್ ಏನು? ನಮ್ಮ ಕೂಡು ಸರ್ಕಾರಗಳು ಹಂಗೆ ನನ್ನ ಆಸ್ತಿನ ಅಡವಿ ಇಟ್ಕೊಂಡು ಸಾಲ ಕೊಡೋಕ್ಕೆ ಪಂಚಾಯತಿ ಒಂದು ಪರ್ಮಿಷನ್ ಕೇಳ್ತಾರೆ. ನಾನ್ಸೆನ್ಸ್. ಅವನು ಯಾರು? 2-3 ಕೋಟಿ ರೂಪಾಯಿನ ಆಸ್ತಿ ಕನ್ವರ್ಷನ್ ಆಗಿದೆ, ಸುಮ್ಮನೆ ಯಾವನ ಪುಕ್ಷಟೆ ಮಾರ್ಬಿಟ್ರೆ ಇವತ್ತು ನಾನು 3 ಕೋಟಿ ದುಡ್ಡು ಬರುತ್ತೆ. 3 ಕೋಟಿ ಆಸ್ತಿಗೆ 50 ಲಕ್ಷ ಲೋನ್ ಕೊಡೋಕ್ಕೆ ನೀವು ಪಂಚಾಯತಿ ಅವರು ಖಾತೆ ಮಾಡಿದ್ದಾರಾ? ಪಂಚಾಯತಿ ಅವರು ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರಾ ಕಟ್ಟಡ ಕಟ್ಟಕ್ಕೆ? ಪಂಚಾಯತಿ ಅವರು ನೀವು ಪ್ಲಾನ್ ಹಾಕ್ಸಿದ್ರಲ್ಲ, ಪ್ಲಾನ್ ಅಪ್ರೂವಲ್ ಆಗಿದೆಯಾ? ನಾನು ಈಗ ಶಾಲೆಗೆ ಮುಂದ್ಗಡೆ ಕಟ್ಟಡ ಕಟ್ತಾ ಇದ್ದೀನಿ, ಬರಲಿ ಪಂಚಾಯತಿ ಅವನು ರೂಮ್ ಕಟ್ಟಿದ್ದೀನಿ, ಬರಲ್ಲ ಅವನು. ನಾನು ಈಗ ಶೆಟ್ಟಿ ರೂಮ್ ಕಟ್ಟಿದ್ದೀನಿ, ಫೆನ್ಸಿಂಗ್ ಮಾಡಿದ್ದೀನಿ, ಬೋರ್ಡ್ ಹಾಕಿದ್ದೀನಿ. ಬೋರ್ಡ್ ಹಾಕಿದ ತಕ್ಷಣ ಬರಬೇಕು ಅವನು, ಯಾಕೆ ಬೋರ್ಡ್ ಹಾಕಿದೆ ನೀನು ಅಂತ. ಬರಲಿ, ನಾನು ಹೋದ್ರಲ್ಲಿ ನಾನು ನಿಲ್ಲಿಸ್ತೇನೆ, ನನ್ನ ತಪ್ಪು ಬಂದ್ರೆ ನಾನು ನಿಲ್ಲಿಸ್ತೇನೆ. ಬರಲಿ, ಏನು ಮಾಡ್ತಾನೆ? ನಾವು ಕೆಲಸ ಮಾಡುವಾಗ ಬುದ್ಧಿ ಎಲ್ಲ ಕಿತ್ಕೊಂಡು ಹೋಗ್ತಾನೆ, ಬೀಳ್ತಾರೆ ಹುಡುಗರು. ನೀನು ಯಾವ ನನ್ನ ಕುರಿ ಕಿತ್ಕೊಳ್ಳಕ್ಕೆ ಅಂತ ನೋಡಿ. ಎಷ್ಟು ಈ ತರ ಹೋದಾಗ ಈಗ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಹಾಗೆ. ಈಗ ನಮಗೆ ಖಾತೆ ಮಾಡೇ ಇಲ್ಲ, ನಮ್ದು ಅರ್ಜಿ ಕೊಡಿ, ಎಲ್ಲ ಅರ್ಜಿಗೂ ಬರ್ದಿದ್ದೀನಿ, ಸದಸ್ಯರು ಬರ್ದಿದ್ದೀನಿ, ಉಪಾಧ್ಯಕ್ಷರು ಅಧ್ಯಕ್ಷರು 2-3 ಸತಿ ಬಂದಾಗ 2 ಟರ್ಮ್ನವರು ಬರೆದಿದ್ದೀವಿ. ನೀವು ಕಟ್ಟಿಲ್ಲ, ಅದಕ್ಕೆ ನಾವು ಮಾಡಲ್ಲ. ಇನ್ನು ಮುಂದೆ ನೆಕ್ಸ್ಟ್ ನಾವು ದೊಡ್ಡ ಕಟ್ಟಡನೇ ಕಟ್ತೀವಿ. ಶಾಲೆಗೆ ಸ್ವಲ್ಪ ಪರ್ಮಿಷನ್ ತೊಂದರೆ ಆಗೋದು, ಆಗದೇ ಬೇಡ, ಪ್ರೈವೇಟೇ ನಡೆಸ್ತೀವಿ, ಸರ್ಕಾರದೇ ಬೇಡ. ನೋಡೇ ಬಿಡುವ ಏನಾಗುತ್ತೆ. ನಮಗೆ ಒಂದು ಸಮಯ ಬರೋವರೆಗೆ ನಾವು ಮಾಡಬೇಕು. ಸೊ ಇದು ಈ ಸೊತ್ತು ಅನ್ನೋದು ಬಂದುಬಿಟ್ರೆ ಸಾಕು. ಈಗಂತೂ ಅದನ್ನು ದೊಡ್ಡದು ಮಾಡಿ, ಮೊದಲು ಖಾತೆ ಅಂತಿತ್ತು, ಅದು ಬೆಲೆ ಹೆಚ್ಚಿಗೆ, ಖಾತೆ ವರ್ಗಾವಣೆ. ಈಗ ಈ ಖಾತಾ ಈ ನನ್ನ ಪ್ರಕಾರ ಇದು ಜಾಗೃತಿ ಆಗಬೇಕಾದ್ರೆ ಇನ್ನೂ 10 ವರ್ಷ ಬೇಕು. 2013ರಲ್ಲಿ ಬಂತು ಇದು ಬಹುತೇಕ. 2008, 2009, 10ರಲ್ಲಿ ಬಂತು. ಅಲ್ಲಿಂದ 11-12 ಸ್ವಲ್ಪ ಟಚ್ ಆಯ್ತಿತ್ತು. ಈಗ ಪ್ರಾಪರ್ಟಿ ಐ ಡಿ ಅಂತ ಬಂದ್ಬಿಟ್ಟಿದೆ. ಈ ಪ್ರಾಪರ್ಟಿ ಐ ಡಿ ಇಲ್ಲ ಅಂದ್ರೆ ಮುಗೀತು ಅಂತ ಏನು ಮಾಡೋಕ್ಕಾಗಲ್ಲ, ನೀನು ಮಾರಕ್ಕಾಗಲ್ಲ. ಪ್ರಾಪರ್ಟಿ ಐ ಡಿ ಮಾತ್ರ ಖಾತೆ ಆಗಿದೆ ಅಂತ. ಪ್ರಾಪರ್ಟಿ ಐ ಡಿ ಮೊದಲು ಖಾತಾ ನಂಬರ್, ಖಾತಾ ಸಂಖ್ಯೆ ಅಂತಿತ್ತು, ಈಗ ಪ್ರಾಪರ್ಟಿ ಐ ಡಿ. ಆ ಪ್ರಾಪರ್ಟಿ ಐ ಡಿಗೆ ಇನ್ನು ಆ ಐ ಡಿನಲ್ಲಿ ಇನ್ಯಾರಿಗೂ ಕೊಡೋದಿಲ್ಲ, ಅದೇ ಐ ಡಿ ಮುಂದುವರಿಯುತ್ತೆ, ಆದರೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ. ನಂದು ಪ್ರಾಪರ್ಟಿ ಐ ಡಿ ಮನೆದು ನೋಡಿದ್ರೆ ಅದು ನೆಟ್ಟಲ್ಲಿ ಸೋನೆ ಮಾಡ್ತಾ ಇಲ್ಲ. ಅದು ಇಲ್ವಲ್ಲ, ಮಾಡಬೇಕಲ್ಲ. ಈ ಸೊತ್ತು ಆಗಿದೆಯಾ? ಈ ಸುತ್ತ ಮಾಡ್ತಿಲ್ಲ. ಮತ್ತೆ ಈ ಸೊತ್ತು ಆಗಿದೆ ಐ ಡಿ, ಪ್ರಾಪರ್ಟಿ ಐ ಡಿ ಎಲ್ಲ ಕೊಟ್ಟಿದ್ದಲ್ಲ, ಅದು ತೆರಿಗೆ ಎಲ್ಲ ಕಟ್ಟಿದ್ದಲ್ಲ. ನೀವು ತೆರಿಗೆ ಕಟ್ಟಿ ಪ್ರಾಪರ್ಟಿ ಐ ಡಿ ಹಾಕ್ಬಿಟ್ಟಿದೆ, ಅವ್ನು ತಂದು ಕೊಟ್ಟು ಫರ್ಮ್ ಮಾಡಿ ಕೂರಿಸಿಲ್ಲ ಅದನ್ನ. ಬರುತ್ತೆ ಅಲ್ಲಿ. ನೀವು ಅದ್ರ ಹೊಡೆದ ತಕ್ಷಣ ನಿಮಗೆ ಈ ಆಸ್ತಿ ಮೇಲೆ ಋಣಭಾರ ಇದೆಯೋ, ಮಟ್ಟಿಗೆ ಆಗಿದೆಯೋ, ಭೋಗ್ಯ ಆಗಿದೆಯೋ, ಇಲ್ಲ ಇದು ಮಾರಾಟಕ್ಕೆ ರೆಡಿ ಇದೆಯೋ, ಮಾರಾಟಕ್ಕೆ ರೆಡಿ ಇಲ್ವೋ ಅಂತೆಲ್ಲ ತೋರಿಸ್ಬಿಡುತ್ತೆ. ಅವ್ರು ಅದನ್ನ ಮಾಡಿಲ್ಲ, ಅಷ್ಟಕ್ಕೆ ಮಾಡಿಬಿಟ್ಬಿಟ್ಟಿದ್ದಾರೆ. ಇದೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಾ ದಿನಗಟ್ಟಲೆ ಚರ್ಚೆ ಆಗುತ್ತದೆ, ನಮ್ಮ ಪಾಠ ಮುಗಿಯೋದಿಲ್ಲ. ಆಮೇಲೆ ಎಷ್ಟೋ ಸತಿ ನಮ್ಮ ಪಿ ಡಿ ಒಗಳು ಹಾಗೆ ಹೇಳೋದು, ಸರ್ ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಸರ್ ಅಲ್ಲಿ. ಏನಪ್ಪ, ನನ್ನಂತೂ ಅರ್ಥ ಆಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಅಮ್ಮಮ್ಮ ಅಂದ್ರೆ ನೀನು ಏನು ಮಾಡ್ಬೋದು? ಅಮ್ಮಮ್ಮ ಅಂದ್ರೆ ನೀನು ಏನು ಮಾಡ್ಬೋದಪ್ಪ ಅಂದ್ರೆ ಒಂದು ಟ್ರಾನ್ಸ್ಫರ್ ಮಾಡ್ಬೋದು. ಅಷ್ಟಕ್ಕೆ ಎದುರು ಗೊತ್ತಿರಲ್ಲ ಮರ, ಅಷ್ಟಕ್ಕೆ ಎದುರು ಗೊತ್ತಿರಲ್ಲ. ಮತ್ತೆ ಇವ್ರದ್ದು ಇರುತ್ತೆ ಏನಾರು, ಅದಕ್ಕೆ ಅವ್ರು ಎದುರ್ಕೋತಾರೆ. ಈಗ ನಾನು ಹೇಳೋದು ಅಲ್ಲ, ನಮ್ಗೆ ಹಂಗೇನೋ ನಾವು ಅದಕ್ಕೆ ಎಲ್ಲೂ ಇರೋಕ್ಕಾಗಲಿಲ್ಲ. ನಮ್ಗೆ ಒಪ್ಪೋದಿಲ್ಲ. ಈಗ ನಾನೊಂದ್ ಕಡೆ ಕೆಲಸ ಮಾಡ್ತಿದ್ದೆ, SC ST ಗಳಿಗೆ ಸ್ಕಾಲರ್ಶಿಪ್ನೇ ಕೊಡಂಗಿಲ್ಲ, ಖಾಲಿ ಚೆಕ್ ತಗೊಂಡ್ಬರೋದು. ಸೈನ್ ಹಾಕಿ
ಪ್ರಿನ್ಸಿಪಲ್ ಆಗಿ ಸೀಲ್ ಹಾಕೊಂಡು ಬರೋ ಸೀಲು ಇಲ್ಲ ನಮ್ಮ ಸೀಲ್ ಹೋಗ್ತಾರೆ ಅಲ್ಲಿ ಸರಿ ಸರಿ ಹಾಂ ಯಾರಿಗೆ ಅಪ್ಪ ಸಾಕಪ್ಪ ಬರ್ರಿ. ಅದಕ್ಕೆ ನಾವು ಸ್ವಂತ ನಾವೇ ಮಾಡುವ ಒಂದು ಒಳ್ಳೆ ನಡೆಸುವ ಅಂತ ಮಾಡಿದ್ರೆ ಈ ಥರ ಪ್ರಾಬ್ಲಮ್. ಇದನ್ನು ವ್ಯವಸ್ಥೆ ಅಂತ ಕರೀತೀವಿ. ಹೊಂದಾಣಿಕೆ ಮಾಡಿಕೊಂಡ್ರೆ ಮನಸ್ಸಾಕ್ಷಿ ಒಪ್ಪಲ್ಲ. ಹೊಂದಾಣಿಕೆ ಮಾಡ್ಕೊಳ್ಳದೆ ಹೋದ್ರೆ ಕೆಲಸ ಆಗೋದು. ಈ ಸಂದಿಗ್ಧ ಸ್ಥಿತಿ ನಮ್ಮ ಕಾನೂನು ವ್ಯವಸ್ಥೆವಾಗಿದೆ. ಇಂಥವೆಲ್ಲ ಬದಲಾವಣೆ ಆಗ್ಬೋದು ಅಲ್ಲ. ಬದಲಾವಣೆ ಆಗೋದೇನು ಬದಲಾವಣೆ ಏನಿಲ್ಲ. ಹಿಂಗೆ ಆದರೆ ಒಂದ್ಸರಿ ಇಂಡಿಯಾದಲ್ಲೂ ದಂಗೆ ಆಗುತ್ತೆ, ಅದು ಬೇರೆ ವಿಚಾರ. ಎಲ್ಲ ಆಗಿದೆ, ಸುತ್ತಮುತ್ತ ಎಲ್ಲ ಆಗಿದೆ. ಉಳಿದಿರೋದು ಒಂದೇ. ಹಾಂ ಈಗ ನಾನು ಒಬ್ಬಿದ್ದೀನಿ ಅಷ್ಟೇ, ನನ್ನಂತವ್ರು ಒಂದು 1000 ಜನ ಆಗ್ತಾರೆ. ಆ 1000 ಜನ ಕಲ್ಲು ಎಸೆದ್ರೆ ಸಾಕು. ಇಂಥ ಗೊತ್ತಿರೋರೆಲ್ಲ ಕುರಿಗಳು, ಲಕ್ಷಾಂತರ ಜನ ಕಲ್ಲು ಎಸೆದೆ. ಅದೇ ತಾನೇ ನಮ್ಮ ಸಿಸ್ಟಮ್ನಲ್ಲಿರೋದು. ಹಾಗೆ ಆಗುತ್ತೆ. ಶ್ರೀಲಂಕಾ ಆಯಿತು, ಅಫ್ಘಾನಿಸ್ತಾನ ಆಯಿತು, ಪಾಕಿಸ್ತಾನ ಆಗಿದೆ, ಬಾಂಗ್ಲಾದೇಶ ಆಯಿತು, ಆಗುತ್ತೆ. ಬ್ರಿಟನಲ್ಲಿ ಆಗ್ತಾ ಇದೆ, ಅಮೆರಿಕದಲ್ಲಿ ಆಗ್ತಾ ಇದೆ. ಉಳ್ಕೊಳ್ಳಿ ಅದನ್ನು ಆಗುತ್ತೆ. ಯಾವತ್ತಾರ ಒಂದು ಇಲ್ಲೂ ಆಗುತ್ತೆ. ಎರಡು ಮಾತಿಲ್ಲ. ಈಗ ನೋಡೋದ್ರಲ್ಲ ಈಗ ಬಾಂಗ್ಲಾದೇಶ ಏನಾಗಿದೆ ಅಂತ. ಮತ್ತೆ ಹೀಗೆ ಗ್ರಾಮ ಸಭೆಗಳನ್ನ ನಡೆಸೋದು. ಗ್ರಾಮ ಸಭೆ ನಡೀತಾ ಇರುತ್ತೆ. ಅಲ್ಲಿ ಎಷ್ಟೋ ಪಂಚಾಯಿತಿಗಳು ಗ್ರಾಮ ಸಭೆಗಳನ್ನೇ ನಡೆಸೋದು. ಗ್ರಾಮ ಸಭೆಯನ್ನು ನಡೆಸಿ ಅಲ್ಲಿನ ಸಮಸ್ಯೆಗಳನ್ನು ತಗೊಂಡು ನಿವಾರಣೆ ಮಾಡಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು, ಅದನ್ನು ಮಾಡೋದೇ ಇದು. ಈ ಕೆಲಸವನ್ನು ನಮ್ಮ ಪಂಚಾಯತಿ, ತಾಲೂಕು ಪಂಚಾಯತಿ ಮಾಡಿ. ಮತ್ತೇನು ಬಹಳ ಮುಖ್ಯವಾಗಿ ತಾಲೂಕು ಪಂಚಾಯತಿ ಮಾಡ್ತಕ್ಕಂಥದ್ದು ನೀರಿನ ಕಾಮಗಾರಿಗಳನ್ನು ನಿರ್ವಹಣೆ ಮಾಡೋದು. ಬಹಳ ಮೇಜರ್ ಆಗಿರ್ತಕ್ಕಂಥದ್ದು. ನೀರಿನ ಬಗ್ಗೆ ಯಾವುದೇ ಕಾಮಗಾರಿ ಮಾಡಿ ನೀವು ಬಂದು ನಿಂತುಕೊಡುತ್ತೆ ನಿರ್ವಹಣೆ. ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಂಡು. ಒಂದು ಕೆರೆ ಇದೆ, ಗ್ರಾಮ ಪಂಚಾಯತಿ ಕೆರೆ ಅಭಿವೃದ್ಧಿ ಮಾಡ್ತಾ ಇದೆ, ಸಹಾಯ ಮಾಡಿಕೊಡುತ್ತೆ. ಆಯ್ತು, ಮಾಡುವ, ನಾವು ಕೊಡ್ತೀವಿ ತಾಲೂಕು ಪಂಚಾಯತಿ. ನಮ್ಮ ಹತ್ರ ಒಂದು ಸ್ವಲ್ಪ ಸಂಪನ್ಮೂಲ ಇದೆ, ಅಭಿವೃದ್ಧಿ ಮಾಡಿಸಿ ಇದನ್ನು. ಹೇಗಿದೆ? ಒಂದು ರಿಸರ್ವ್ ಫಾರೆಸ್ಟ್ ಇದೆ, ಕಾಡಿದೆ. ಆ ಕಾಡಲ್ಲಿ ಏನೋ ಸ್ವಲ್ಪ ಏನಾದರೂ ಒಂದು ಆದಾಯ ಬರ್ತಾ ಇರುತ್ತೆ, ರಕ್ಷಣೆ ಬರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ನಿಮ್ಮ ಜೊತೆ ನಾವು ಸೇರ್ಕೋತೀವಿ, ಮಾಡುವ, ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹೀಗೆ ತಾಲೂಕು ಪಂಚಾಯತಿ ನೀರು ಕಾಮಗಾರಿಗಳನ್ನು, ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೀರಿನ ಕಾಮಗಾರಿಗಳ ನಿರ್ವಹಣೆಯನ್ನು ಮಾಡಿ. ಬಹಳ ಮುಖ್ಯವಾದ. ಮತ್ತಿನ್ನೇನು, ವೈಯಕ್ತಿಕವಾಗಿ ಮತ್ತು ಸಮುದಾಯ ಶೌಚಗೃಹಗಳನ್ನು ನಿರ್ಮಾಣ ಮಾಡೋದು. ಈಗ ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದಷ್ಟು ವರ್ಷಕ್ಕೆ ಇಂತಿಷ್ಟು ಅಂತೇಳಿ ಅದು ಅಲಾಟ್ ಆಗಿರುತ್ತೆ ಶೌಚಾಲಯ ನಿರ್ಮಾಣ. ಬಹಳ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಶೌಚಾಲಯ ಸಿಗೋದಿಲ್ಲ. ಅಂತ ಸಮಯದಲ್ಲಿ ಅವರು ತಾಲೂಕು ಪಂಚಾಯತಿಗೆ ಅರ್ಜಿ ಹಾಕ್ಬೋದು. ಗ್ರಾಮ ಪಂಚಾಯತಿ ಶೌಚಾಲಯ ಮಾಡೋಕ್ಕೆ ಜಾಗನೇ ಇರ್ತದೆ, ಅಲ್ಲಿ ಬಾಕಿ ಸಿವಿಲಿಯನ್ ಎಲ್ಲ ಆಕ್ಯುಪೈ ಆಗಿರ್ತದೆ. ಅವರಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾರಿಗೆ? ವ್ಯಕ್ತಿಗಳಿಗೂ ಅಥವಾ ಪಬ್ಲಿಕ್ ಆಗಿ ಮಾಡ್ಬೇಕಾದಂತ ಸಮಯದಲ್ಲಿ ಜಾಗವನ್ನು ಹುಡುಕೊಡ್ಬೇಕು. ಅದೇ ನೋಡಿ ಅರ್ಜಿ ಇಲ್ಲಿ. ಆಗ ಜಾಗ ಪಂಚಾಯತಿ ಜಾಗ ಇಲ್ಲ, ಆ ಏರಿಯಾದಲ್ಲಿ ಹುಡುಕ್ಬೇಕು. ಅವರು ಸಾಧ್ಯನೇ ಇಲ್ಲ. ಪಂಚಾಯತಿನಲ್ಲಿ ಜಾಗ ಇದ್ದರೆ ಪಂಚಾಯತಿ ಆಗಿರೋದೇ ಇಲ್ಲ. ಅಲ್ಲಿ ವಯಸ್ಸಾರಿ ಜಾಗ ಇರುತ್ತೆ, ಊರ್ಗುಪ್ಪೆ ಜಾಗ ಇರುತ್ತೆ. ಟೌನ್ ಅಲ್ಲಿ ಇರ್ಬೋದು, ಒಂದು ಗ್ರಾಮದ ಒಂದು ಟೌನ್ ಅಲ್ಲಿ ಇರ್ಬೋದು. ಅಲ್ಲಿ ಪಂಚಾಯತ್ ಜಾಗನೇ ಇಲ್ಲ. ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಓಪನ್ ಮಾಡಬೇಕು. ಆಗ ಅವ್ರು ಏನು, ಬೇರೆಯವ್ರ ಕೈಯಿಂದ ಜಾಗ ಪರ್ಚೇಸ್ ಮಾಡಿ ಮಾಡ್ಬೋದು. ಬೇರೆಯವ್ರ ಹತ್ರ ದಾನ ತಗೋಬಹುದು, ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಪ್ರಾಧಾನ್ಯತೆ ಇರುವಂತಹ ಯಾವುದೇ ಪಂಚಾಯಿತಿಯ ಕಂದಾಯ ಜಾಗಗಳಿದ್ದರೆ ಆ ಜಾಗವನ್ನು ಅವರು ಆಕ್ರಮಿಸಬಹುದು. ಆಲ್ರೆಡಿ ಈಗಾಗಲೇ ಪಬ್ಲಿಕ್ ಆಗಿ ಬೇಕಾದ ಯಾವುದೋ ಒಂದು ಜಾಗ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಪ್ರತಿಫಲ ಏನಿಲ್ಲ.
ಭಾಳ ಜನಕ್ಕೆ ಅದರಿಂದ ಉಪಯೋಗ ಆಯ್ತಾ ಇಲ್ಲ ಅಂತೂ ಮಾಡಿಬಿಟ್ರು. ಈಗ ಅದನ್ನ ಬಳಸ್ಬೋದು. ಅಥವಾ ಈಗ ಅವತ್ತು ತಂಗುದಾಣ, ಸಿಕ್ಕಾಪಟ್ಟೆ ಮಳೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲೇಬೇಕಲ್ಲ ಜನ, ತಂಗುದಾನನ ಒಂದು 30-40 ಮಾಡಿರ್ತಾರೆ, ಅದನ್ನ ಕಟ್ ಮಾಡ್ತಾರೆ ಅಥವಾ ಅದನ್ನ ಕಡಿಮೆ ಮಾಡ್ತಾರೆ, ಅದಕ್ಕೆ ಸೇರ್ದಂಗೆ ಮಾಡ್ತಾರೆ. ಸುಂಟಿಕೊಪ್ಪ ನೋಡಿರ್ಬೋದು ನೀವು, ಅದು ಸಂತೆ ಒಳಗೆ ಸೊ ಇದೆಲ್ಲ ಮತ್ತೆ ಅದು ಮಲೆನಾಡುಗಳಂತೂ ಬೇಕಲೇಬೇಕು. ಅದು ಮಳೆ ಪ್ರದೇಶ, ಒಬ್ಬ ಮನುಷ್ಯ ತನಗೆ ಬರ್ತಕ್ಕಂಥ ಮಲಮೂತ್ರ ವಿಸರ್ಜನೆಯನ್ನು ಹೊರಗೆ ಹಾಕ್ಲೇಬೇಕಲ್ಲ. ಸೊ ಈ ಎಲ್ಲ ಬಹಳ ಇಂತಹ ಒಂದು ಕ್ಲಿಷ್ಟವಾದಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಈ ವೈಯಕ್ತಿಕ ಮತ್ತು ಸಮುದಾಯ ಸ್ವಚ್ಛಗ್ರಹಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಹೊರಗಡೆಯಿಂದ ಬಂದಂತಹ ಜನರಿಗೆ ಆ ಗ್ರಾಮದಲ್ಲಿ ಆ ತಾಲೂಕು ಒಳಗಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಯಾತ್ರಾ ಸ್ಥಳಗಳಿಗೆ ಹೋಗ್ಬಿಡ್ಬೇಕು, ಅಲ್ಲಿ ಗೊತ್ತಾಗೋದು ನಿಮಗೆ ರೂಮ್ ಸಿಗೋದಿಲ್ಲ. ಒಮ್ಮೆ ನಾನು ನನ್ನ ವಿದ್ಯಾರ್ಥಿಗಳನ್ನ ಮಲೆಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡೋಗ್ಬಿಟ್ಟು ರಾತ್ರಿ ಹೋಗ್ತೀವಿ 10 ಗಂಟೆಗೆ, ಮಳೆ, ರೂಮ್ ಇಲ್ಲ, ಏನಿಲ್ಲ, ಊಟ ಮುಗಿದೋಗಿದೆ, ಯಾವ ಹೋಟೆಲ್ಗಳಲ್ಲೆಲ್ಲ ಶೆಡ್ ಹೋಟೆಲ್ಗಳು ಭಾಳ ಎಳೆದಾಯಿತು, ಮತ್ತೆ ಎಲ್ಲ ಹುಡುಗರು ಚೆನ್ನಾಗಿ ತಿನ್ಬೇಕಾಗಿರೋ ಹುಡುಗರು ಏನು ಮಾಡೋದು, ಮಧ್ಯಾಹ್ನ 1:30 ಊಟ ಕೊಡಿಸಿದ್ದು, 10 ಗಂಟೆಗೆ ಹೋದು, ಸಖತ್ತ ಮಳೆ, ಹೆಂಗೆ ಮಲಗ್ತವೆ, ಯಾವ ಅಂಗಡಿಗೆ ಹೋದ್ರು ಬ್ರೆಡ್ಡು ಟೀ ಬಿಟ್ಟು ಇನ್ನೇನಿಲ್ಲ, ಒಬ್ಬೊಬ್ಬ ಒಂದೊಂದು ಬ್ಯಾಗ್ ಬ್ರೆಡ್ ತಿಂತಾ ಇದ್ದಾರೆ, ಮಲಗಕ್ಕೆ ಜಾಗ ಇಲ್ಲ, ಬಸ್ಸಲ್ಲಿ ಹಂಗೆ ಹಿಂಗೆ ಕಾಲಗಳ. ಬೆಳಿಗ್ಗೆ ಫ್ರೆಶರ್ಸ್ಗೆ ಹೋಗ್ತೀವಿ, ಕ್ಯೂ, ಹೆಣ್ಮಕ್ಳಿಗೆ ಹೇಳ್ತಿರೋದಿಲ್ಲ. ಸೊ ಇಂಥ ಸಮಸ್ಯೆಗಳು ಈ ಎಲ್ಲವನ್ನ ನಮಗೆ ಈ ವೈಯಕ್ತಿಕವಾಗಿ ನಿರ್ಮಾಣ ಮಾಡಿಕೊಡೋದು ಮತ್ತು ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದನ್ನು, ಸ್ವಚ್ಛಗೃಹಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು. ಈಗ ಒಂದೊಂದು ಮನೆ ಪಕ್ಕದವರು ಇರ್ತಾರೆ, ಅವ್ರ ಮನೆಗೆಲ್ಲ ಶೌಚಾಲಯ, ಟಾಯ್ಲೆಟ್, ಹಾಗಾಗಿ ಸಮುದಾಯ ಶೌಚಗಳನ್ನು ಮಾಡ್ತಕ್ಕಂಥದ್ದು. ಎಲ್ಲರೂ ಶಾಲೆ ಹಿಂಭಾಗ, ರಸ್ತೆಯ ಬದಿಯಲ್ಲಿ, ಕೆರೆ ಹಿಂಭಾಗ, ಅಲ್ಲೆಲ್ಲ ಅದು ಪಂಚಾಯತಿ ಮಾಡಿ ಕೊಡ್ತಾ ಇಲ್ಲ, ದುಡ್ಡು ಇಷ್ಟು ಅಂತ ಕೊಡ್ತಾರೆ ನಿಮಗೆ. ಇವ್ರು ವೈಯಕ್ತಿಕವಾಗಿ ಮಾಡ್ಕೊಡೋರಿಗೆ ಅವ್ರು ಮಾಡ್ಕೊತಾರೆ, ದುಡ್ಡು ಕೊಟ್ಬಿಡುತ್ತೆ ಸ್ಯಾಂಕ್ಷನ್ ಆಗಿದೆ ಅಂತ. ಅದು ಒಂದು ಕತೆ ಬಿಡಿ, ಅದ್ರ ಕತೆ ಆಮೇಲೆ ಹೇಳುವ. ಎಲ್ಲರ ಹೆಸರು ಫಲಾನುಭವಿಗಳ ಹೆಸರನ್ನ ಸೇರಿಸ್ತಾರೆ. ಫಲಾನುಭವಿಗಳ ಹೆಸರು ಸೇರಿಸಿದಾಗ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ, ಅಲ್ಲಿ ಅಪ್ರೂವಲ್ ಆಗಿ ಬರುತ್ತೆ. ಅಪ್ರೂವಲ್ ಆಗಿ ಬಂದ ಮೇಲೆ ಅದು ಯಾರ ಮೆಂಬರ್ಶಿಪ್ ಕಿಡೆ ಅಂತ ನೋಡ್ಕೋತಾರೆ, ಅವನು ಹೇಳ್ತಾನೆ. ಅವನು ಬಂದು ಎಲ್ಲ ಹೇಳ್ಬಿಟ್ಟು, ನೋಡಪ್ಪ ನಿಮಗೆಲ್ಲ ಸ್ಯಾಂಕ್ಷನ್ ಮಾಡಿಸೀನಿ, 30,000 ಬಂದಿದೆ, ಆಯ್ತು, ಈಗ ನೀನು ಗುಂಡಿ ತೆಗಿಸ್ಕೊಡು ಅಂತ. ಪಾಪ 30,000 ಬಂದಿದೆ ಅಂದ ತಕ್ಷಣ ಅಲ್ಲಿ ಅಳತೆ ಮಾಡಿಸ್ಬಿಟ್ಟು ಗುಂಡಿ ತೆಗಿತಾರೆ. ಅದಕ್ಕೊಂದು ಸ್ವಲ್ಪ ಕಲ್ಲು ಹಾಕ್ಸ್ಕೊಂತ, ಆಯ್ತು, ಕಲ್ಲು ಹಾಕ್ಸ್ಕೊತ. ಮೇಲೆ ನೋಡು, ನಿನಗೆ ಹೈಟ್ ಏನಾದ್ರು ಬೇಕು ಅಂದರೆ ಒಳ್ಳೇದು, ಒಳ್ಳೆ ಮನೆ, ನಿಂದು ಗೋಡೆ ಹೈಟ್ ಬೇಕು ಅಂದರೆ ಸ್ವಲ್ಪ ಒಂದಷ್ಟು ಸೈಜಲ್ಲಿ ತರಿಸ್ಬಿಟ್ಟು ಅವನೇ ಕರೆಕೆಸ್ಸನ್ನು ಕರೆದ್ಬಿಟ್ಟು ಒಂದು ಕಟ್ಟ ಮಾಡಿ ಮಣ್ಣು ತುಂಬಿಸೋಂತಾನೆ, ಅವನೇ ತುಂಬ್ಕೋತಾನೆ ಮಣ್ಣು, ಅದು ಇದೆಲ್ಲ ಮಾಡಾಯ್ತು. ಇವು ತರೋದೇನು, ಎಲ್ಲಿಂದ ಎಷ್ಟು 6 ಅಡಿ ಆಯಿತು, 6 ಅಡಿ 2 ಅಡಿ ಆಯಿತು, 4 ಅಡಿ ಆಗಲ್ಲ, ಅಷ್ಟಕ್ಕೆ ಎಷ್ಟು ಇಟ್ಟಿಗೆ ಬೇಕು ನೋಡ್ತೇನೆ. ಒಂದು 70-80 ಇಟ್ಟಿಗೆ ಸಾಕು, 100 ಇಟ್ಟಿಗೆ ಸಾಕು. ಯಾವುದು 5 ಸಿಮೆಂಟ್ ಇಟ್ಟಿಗೆ, 100 ಇಟ್ಟಿಗೆಗೂ ಒಂದು 32, 33, ಈಗ 36 ರೂಪಾಯಿ. 100 ಇಟ್ಟಿಗೆ ತರಿಸ್ತಾರೆ. 100 ಇಟ್ಟಿಗೆಗೂ 3,600 ರೂಪಾಯಿ ಆಯಿತು. ಟ್ರಾನ್ಸ್ಪೋರ್ಟೇಷನ್ ಅದೇ ಇದೆಯಲ್ಲ. ಅದು ಇನ್ನು ಸಿಮೆಂಟ್ ಆ್ಯಕ್ಚುಲಿ ತಾಲೂಕ್ ಪಂಚಾಯತಿಯಿಂದ ಗೌರ್ಮೆಂಟ್ ಸಿಮೆಂಟ್ ತಗೋಬೇಕು, ತಗೊಳ್ಳೋರು. ಇಲ್ಲಿ ಯಾವುದೋ ಒಂದು ತಗೊಂಡ್ಬರ್ತಾನೆ, ಎಂಥದೋ ಒಂದು ಕಳಪೆ ಸಿಮೆಂಟು, ಪೆನ್ನ, ಅದು ಇದು ಏನೇನೋ ಒಂದು ತರ್ತಾನೆ. ಕಡಿಮೆ ರೇಟು, ಕಳಪೆ ಅಂತ ಹೇಳೋದು ನಾವು, ಕಡಿಮೆ ರೇಟ್ ಸಿಮೆಂಟ್ ತರ್ತಾನೆ. ಒಬ್ಬರ ಕೆಲಸ ನೇಮಿಸ್ಬಿಟ್ಟು ಹಾಕ್ತಾರೆ. ರೆಡಿಮೇಡ್ ಡೋರ್ ಇರುತ್ತೆ, ಹಾಕ್ತಾನೆ. 2 ಶೀಟು ಅಲ್ಲಿ ಬರೀತಾನೆ, ಪಂಚಾಯತಿಯ ಅನುದಾನದಿಂದ ಕಾಮಗಾರಿ ನಡೆದಿದೆ, ಬಂದಲ್ಲಿ ಬರೀಸ್ತಾನೆ, ಮುಗೀತು. ಒಂದು ಇಂಡಿಯನ್ ಬೇಷನ್ ಎಷ್ಟಾಗುತ್ತೆ? ಇಂಡಿಯನ್ ಬೇಷನ್
1,200 ಬೆಸ್ಟ್, ಸೂಪರ್ ಬೆಸ್ಟ್. ಅದು ಪಕ್ಕದಲ್ಲಿ ಬಿಟ್ಟು ಹಾಳ ಮಾಡಿ ರಿಂಗ್ಸ್ ಇಳಿಸಿದ್ರೆ ಒಂದು ರಿಂಗ್ಸ್ಗೆ 4,000 3,000 ಬರುತ್ತೆ. ಅದೊಂದು 3 ರಿಂಗ್ಸ್ ಇಳಿಸಿರ್ತಾನೆ, ಅದು ತುಂಬ ಇದಾಗೇನು ಹೋಗಲ್ಲ. ಅಮ್ಮಮ್ಮ ಅಂದರೆ ಒಂದು 15,000 ರೂಪಾಯಿ ಮುಗಿಸ್ಕೊಡ್ತಾರೆ, ಬೇಡ 20,000 ಮುಗಿಸ್ತಾನೆ. ಇದನ್ನ ನಮ್ಮ ಜನ ಮನ್ಸು ಮಾಡಿದ್ರೆ ಅವರೇ ಮಾಡ್ಕೋಬೋದು, ಮಾಡೋಕ್ಕಾಗಲ್ವಾ? ಎಂತೆಂತ ಮಾಡ್ತಾರೆ, ಎಂತೆಂಥ ಮಾರಿ ಹಬ್ಬ ಮಾಡ್ತಾರೆ, ಮದುವೆ ಮಾಡ್ತಾರೆ ಅಲ್ವಾ ಸರ್? ಎಂತೆಂಥ ದೊಡ್ಡ ಹಬ್ಬ ಮಾಡ್ತಾರೆ ಸರ್. 3 ದಿವಸ ಕರೆದು ಒಂದಿನ ಸಿಹಿ, ಒಂದಿನ ಖಾರ, ಒಂದಿನ ಕಹಿ ಎಲ್ಲ ಊಟ ಮಾಡ್ತಾರಲ್ಲ ಸರ್. ಅದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ? ಎಂತೆಂಥದ್ದು ಎಷ್ಟು ಬಡ್ಡಿ ಕಟ್ತಾರೆ ಸರ್? ಸಂಘಕ್ಕೆ ಎಷ್ಟು ಕಟ್ತಾರೆ? ಧರ್ಮಸ್ಥಳ ಸಂಘಕ್ಕೆ ಮೈಕ್ರೋ ಫೈನಾನ್ಸ್ಗಳಿದ್ದಾವೆ, ಎಷ್ಟು ಕಟ್ತಾರೆ ದುಡ್ಡು? ಮಾಡ್ಕೊಳಕ್ಕಾಗಲ್ಲ. ಆದರೆ ಅವ್ರ ಮನಸ್ಥಿತಿ ಹಂಗಿದೆ. ಸೊ ಎನಿಯೋ ವೈಯಕ್ತಿಕ ಮತ್ತು ಸಮುದಾಯ ಶೌಚಾಲಯ ಗೃಹಗಳ ನಿರ್ಮಾಣ ಮತ್ತು ಶಾಲೆಗಳನ್ನು ಸೇರಿಸ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಸರ್ಕಾರಿ ಶಾಲೆಗಳನ್ನು ತಾಲೂಕು ಪಂಚಾಯತಿ ಒಳಗಡೆ ಸೇರಿಸ್ಕೊಳ್ಳೋದು, ಅಲ್ಲಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇವೆಲ್ಲ ನೋಡಿರ್ಬೋದು. ನಮ್ಮ ಜೀವನದಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಯಾವ ಕಾರಣದಿಂದ ನಾವು ನಮಗೆ ಶೌಚಾಲಯ ಇಲ್ಲ. ನಾವೆಲ್ಲ ಓಪನ್ ನೇಚರ್ ಕಾಲಿಗೆ ಓಪನ್ಗೆ ಹೋಗ್ತಿದ್ವಿ. ಎಷ್ಟು ವಿದ್ಯಾರ್ಥಿಗಳು ಈಗ ಆ ವಿದ್ಯಾರ್ಥಿಗಳಿಗೆ ನೀವು ಹೇಳಿ ಒಂದು ಶಾಲೆಯಿಂದ ಹೆಂಗಿರಬೇಕು ನೀನೊಂದು ಬರ್ಕೊಡುವಂತ, ಅದನ್ನು ಬಿಟ್ಟೇ ಬರೆಯೋದು ಅದನ್ನ ರೈಟ್. ಸೊ ಹೀಗಾಗಿ ಶಾಲೆಗಳನ್ನ ಒಳಗಡೆ ಸೇರಿಸ್ಕೊಳ್ಳೋ, ಅಲ್ಲಿಗೆ ನೀರಿನ ವ್ಯವಸ್ಥೆ ಇತ್ತೀಚೆಗೆ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಕಂಪ್ಯೂಟರ್, ಸ್ಮಾರ್ಟ್ ಕ್ಲಾಸ್, ಸೈನ್ಸ್ ಪ್ರಾಕ್ಟಿಕಲ್ ಲ್ಯಾಬ್ ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಶಾಲೆಯನ್ನು ಸೇರಿಸ್ಕೊಂಡು ಅದರ ಅಭಿವೃದ್ಧಿಯನ್ನು ಪಡಿಸೋದು. ವಿದ್ಯುತ್ ದರ ವಸೂಲಿ ಇದಂತೂ ವಿಚಿತ್ರ. ಇಲ್ಲಿ ಪರವಾಗಿಲ್ಲ, ನೀವು ದೊಡ್ಡ ದೊಡ್ಡ ಇದಕ್ಕೋಗ್ಬಿಟ್ರೆ ಸಿಟಿಗಳಿಗೆ ಒಬ್ಬೊಬ್ರು ಮಿನಿಸ್ಟ್ರ್ ಮಕ್ಕಳೇ 15 ಲಕ್ಷ 20 ಲಕ್ಷ ಬಿಲ್ ಕಟ್ಟಿರೋದಿಲ್ಲ. ಇದ್ರ ವಸೂಲಾತಿ ಬಹಳ ಕಷ್ಟ. ಏನ್ ಮಾಡಕ್ಕಾಗುತ್ತೆ? ವಿದ್ಯುತ್ ವ್ಯವಸ್ಥೆ ಇದು ಮಾಡ್ತಾರೆ, ಮಾಡ್ತಾರೆ. ಅಲ್ಲ, ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಬಿಲ್ ಅವ್ರ KBZ ಬಳಸಿರ್ತಾರೆ, ವಸೂಲಾತಿ ಮಾಡ್ಬೇಕಲ್ಲ. ಈಗ ಇಡೀ ಊರಲ್ಲಿರೋರಿಗೆಲ್ಲ ನೀರು ಕೊಡಬೇಕು, ಟ್ಯಾಂಕಿಗೆ ನೀರನ್ನ ಪಂಪ್ ಮಾಡ್ಬೇಕಾದ್ರೆ ವಿದ್ಯುತ್ ಬೇಕು. ವಿದ್ಯುತ್ ಬಳಸಿದವ್ರು ಯಾರು? ಕಟ್ಟಬೇಕಲ್ಲ. ಈಗ ನಮ್ಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಬರುತ್ತೆ, ಸಾರ್ವಜನಿಕರು ತೊಂದರೆ ಹಾಗೆ ಹೀಗೆ ಅಂತ. 5 ಮಾಸ ಲೇಟ್ ಹಾಕ್ಕೊಡ್ತಾರೆ. ಇನ್ನು ಸ್ವಲ್ಪ ಹಿಡಿಯುತ್ತೆ ಅದು ಕೊಡೋ ಕಟ್ಟಬೇಕಲ್ಲ. ಸೊ ಹೀಗೆ ಈ ವಿದ್ಯುತ್ ದರವನ್ನ ಪರಿಶೀಲನೆ ಮಾಡ್ಬೋದು, ಅವರು ಬರೀಬೋದು ನಮ್ಗೆ ಕಡಿಮೆ ಮಾಡ್ಕೊಡಿ ಅಂತ. ಮತ್ತೆ ಅದನ್ನು ವಸೂಲಿ ಮಾಡಿ ಕಟ್ತಕ್ಕಂಥದ್ದು. ಅದನ್ನ ಸಂಬಂಧಪಟ್ಟವ್ರು ಯಾರು ಕನ್ಸ್ಯೂಮರ್ಸ್ ಇರ್ತಾರೆ ಅವರಿಂದ ವಸೂಲಿ ಮಾಡಬೇಕು. ಪಬ್ಲಿಕ್ ಆಗಿ ಯೂಸ್ ಮಾಡಿದ್ರೆ ಸಂಬಂಧಪಟ್ಟವ್ರು ಯಾರು ಸಿಗ್ತಾರೆ? ಈಗ ನೋಡಿ, ನಮ್ಮ ಕುಶಾಲನಗರದಲ್ಲಿ ಅಲ್ಲಿ ಇದು ಮಾಂಸದ ಅಂಗಡಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ ಮಾರ್ಕೆಟ್ ರೋಡಲ್ಲಿ, ಅದು ಟೆಂಡರ್ ಆಗಿದೆ. ಅಲ್ಲಿ ವಿದ್ಯುತ್ ಒದಗಿಸಿದ್ದಾರೆ. ಅವ್ರು ಕಟ್ಟೋದೇ ಇಲ್ಲ. ನೋಡುವ ಟೆಂಡರ್ ಲಾಸ್ಟ್ ಇರ್ತಾನೆ ನೋಡುವ, ಏನೇನೋ ಪ್ರಾಬ್ಲಮ್ಗಳಿದ್ದಾವೆ, ಕಟ್ಟೋದಿಲ್ಲ. ಅವರು ಟೆಂಡರ್ ಬೇಕಾದ ದುಡ್ಡು ಕಟ್ಟಾಯ್ತು, ಅಂಗಡಿ ಬಾಗಿಲಾಕ್ಸಕ್ಕಾಗಲ್ಲ. ಅಲ್ಲಿ ಮೀಟರ್ ಇದೆ, ವಿದ್ಯುತ್ ಇದೆ, ಮೇನ್ ಅಂಗಡಿ ಕೊಟ್ಟಿದ್ದಾರೆ. ಮೇನ್ ಅಂಗಡಿಯಲ್ಲಿ ಯಾವಾಗಲೂ ಫಿಟ್ ಜೋಡಲೇಬೇಕು. ಎಷ್ಟು ಕರೆಂಟ್ ತಗೊಳುತ್ತೆ? ಕಟ್ಟೋದಿಲ್ಲ. ಯಾಕೆ ಕಟ್ಟೋದಿಲ್ಲ ಅಂದ್ರೆ ಅವರು ಲೈನ್ ಕಿತ್ತರೆ ಇಡೀ ಮಾರ್ಕೆಟ್ಗೆ ಕಿಡಬೇಕು, ಅವರು ತೆಗಿಯಕ್ಕಾಗಲ್ಲ. ಅದನ್ನು ವಸೂಲಿ ಮಾಡಬೇಕು, ಕಷ್ಟದ ಕೆಲಸ. ಒಬ್ಬೊಬ್ಬ ಮಿನಿಸ್ಟ್ರಿಗಳು 6 ಲಕ್ಷ 8 ಲಕ್ಷ ಬಿಲ್ ಕಟ್ಟಬೇಕು, ಕಟ್ಟೋದಿಲ್ಲ. ಆಗಲ್ಲ. ಪಾಪದವ್ರು ಬರಲಿಲ್ಲ ಅಂದ್ರೆ ಇಲ್ಲೇ ಒಬ್ಬ ಆಗಲ್ಲ. ಪಾಪದವನು ಒಂದು ಡ್ರೆಸ್ ಹಾಕೊಂಡು ಬಂದ್ಬಿಡ್ತಾನೆ, ನನ್ನ ಲೈನ್ ಮ್ಯಾನ್. ಅವ್ನ ಲೈನ್ ಮ್ಯಾನ್ ಅನ್ನಂಗಿಲ್ವಲ್ಲಪ್ಪ ಈಗ.
ಅವನು ಬೇರೆ ಹೆಸರಿನಿಂದ ಕರೆಯೋದಿಲ್ಲ. ಈಗ ಬಹಳ ಗೌರವಾನ್ವಿತವಾದಂಥ ಪದಗಳು ಬಳಸಬೇಕು ಅಂತ ಆಗಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಕಾಲದಲ್ಲಿ ಆದಂಥದ್ದು. ನಮಗೆ ಅದನ್ನು ಅವನು ಕಾರಣಿಕ, ಅದನ್ನು ಕಾಯ್ತಕ್ಕಂಥವನು. ಅದಕ್ಕೋಸ್ಕರ ಆ ಥರ ಕರಿಬೇಕು ಅಂತೇಳಿ ಈಗ ಬೇರೆ ಬೇರೆ ಪದಗಳಿಂದ ಅವನು ಬಂದು ಕಿತಾಬಿಟ್ಟು ಹೋಗ್ಬಿಡ್ತಾನೆ, ಬಡವ್ರ ಮನೆ ಎಲ್ಲ. ಸೊ ಹಾಗಾಗಿ ಮತ್ತೆ ಬಹಳ ವಿಶೇಷವಾಗಿ ತೆರಿಗೆ ವಸೂಲಿ ಪರಿಷ್ಕರಣ. ಕೆಲವು ನಾನು ಹೇಳಿದ್ನಲ್ಲ, ಈಗ ತೆರಿಗೆ ನಮಗೆ ಮನ್ಸು ಮಾಡಿದ್ರೆ ಫ್ರೀ ಕೊಡ್ಬೋದು ಅವರು. ಒಂದು 100 ರೂಪಾಯಿ ಹಾಕ್ಬಿಟ್ಟು ಕೊಟ್ರಪ್ಪ, ನೆಕ್ಸ್ಟು ಚೆನ್ನಾಗಿ ಬೆಳೆದ ಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಟಿದ ಮೇಲೆ ಅವ್ರಿಗೆ ಟ್ಯಾಕ್ಸ್ ಹಾಕುವ, ನಮ್ಮ ಕೈಲೇ ಇದೆಯಲ್ಲ ಅಂತ ಕೊಟ್ಟು ಬೆಳೆಸ್ಬೋದು. ಈಗಲೇ ಅವರು ನಮ್ಮನ್ನು ಬುಡಕ್ಕೆ ತೆಗಿತಾ ಇದ್ದಾರೆ. ಈಗ ನಾನು ಅಲ್ಲಿ ಒಂದು 3 ಲಕ್ಷ ಟ್ಯಾಕ್ಸ್ ಕಟ್ಟೋ ಬದಲು ನನಗೆ 3 ಕ್ಲಾಸ್ ರೂಮ್ ಆಗುತ್ತಲ್ಲ, 3 ಕ್ಲಾಸ್ ರೂಮ್ ಆದರೆ ಶಾಲೆ ಸ್ಟಾರ್ಟ್ ಮಾಡ್ತೀವಿ, ಅವ್ರ ಮಕ್ಕಳೇ ತಾನೇ ಬರೋದು. ಅವ್ರಿಗೆ ಒಂದು ಇಂಟೆನ್ಷನ್ ಇದೆ, ಏನಂತಿದೆ ಅಂದರೆ ಇವರು ಶಾಲೆ ಕಟ್ಬಿಟ್ರೆ ನಮ್ಮ ಹತ್ರ ಲಕ್ಷ ಲಕ್ಷ ಡೊನೇಷನ್ ತಗೋತಾರೆ, ಕಟ್ಲಿ. ಈಗ ಇದೇನ ಹೇಳಿದ್ರೆ ನಿಮಗೆ ಪರಿಜ್ಞಾನ ಇಲ್ಲ. ಹಿಂಗಿದೆ ಅವ್ರ ಇಂಟೆನ್ಷನ್ ಹಾಗೆ. ಏನಂತ ಅನಿಸ್ತದೆ ಅವ್ರ ಇಂಟೆನ್ಷನ್ ಹಿಂಗೆ, ಶಾಲೆ ಪ್ರಾರಂಭ ಆದರೆ ಪ್ರೈವೇಟ್ ಸ್ಕೂಲ್ ಡೊನೇಷನ್ ತಗೋತಾರೆ, ಕಟ್ಲಿ ಬಿಡು. ಸಮಾಜಮುಖಿ ಅಂದರೆ ಎಲ್ಲ ಆ ಥರ ನೋಡ್ತಿದ್ದಾರೆ. ಸಮಾಜಮುಖಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಒಬ್ಬರು, ಇವರು ತಿಳಿದವರು, ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು? ಇಂಟೆನ್ಷನ್ ಇಲ್ಲ. ಇವರು ಸಂಪಾದನೆ ಮಾಡಕ್ಕೆ ಬಂದಿರೋದು. ಅದರ ಅರ್ಥ ನಮ್ಮೂರಲ್ಲಿರೋರು ಯಾರು ಶಾಲೆ ಮಾಡೋಕ್ಕಾಯ್ತಾ ಇಲ್ಲ, ಇವ್ರು ಬೇರೆ ಕಡೆಯಿಂದ ಬಂದು ಮಾಡ್ತಾ ಇದ್ದಾರೆ, ಇಲ್ಲಿ ಜಾಗ ತಗೊಂಡು ಜಮೀನು ತಗೊಂಡು. ನಾವೇ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡ. ನಮ್ಮ ಪಂಚಾಯತಿಗೆ ಏನು ಬರ್ಬಿಟ್ಟು ಅದು ಬರಲಿ. ಇದು ಅಲ್ಲಿ ಒಂದು ಶಾಲೆ ಆದರೆ ಆ ಊರಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಒಂದಷ್ಟು ಜನಕ್ಕೆ, ನಮ್ಮದು ರೆಸಿಡೆನ್ಸ್ ಸ್ಕೂಲ್ ಬೇರೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ನಮ್ಮೂರವರೊಬ್ಬ ಹೋಗಿ ಅಲ್ಲೊಂದು ಪೆಟ್ಟಿ ಅಂಗಡಿ ಇಟ್ಕೊಂಡ್ರೆ ವ್ಯಾಪಾರ ಆಗುತ್ತೆ. ಆ ಚಿಂತನೆ ಎಲ್ಲ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ತೆರಿಗೆ ವಸೂಲಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಪ್ರಗತಿಪಡಿಸೋದು, ಇದು ಬಹಳ ಬರುತ್ತೆ. ಉದಾಹರಣೆಗೆ ಈಗೆಲ್ಲ ಪಲ್ಸ್ ಪೋಲಿಯೋ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಈಗ ಅಂದರೆ ನಮ್ಮ ಇಂಡಿಯಾದಲ್ಲಿ ಅದು ಹೆಚ್ಚು ಕಡಿಮೆ 0ಕ್ಕೆ ತಂದುಬಿಟ್ಟಿದ್ದಾರೆ. ಪಲ್ಸ್ ಪೋಲಿಯೋ 2 ಡೇಸ್, ವರ್ಷದಲ್ಲಿ 2 ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎಲ್ಲೆಲ್ಲಿ ಬೇಕು ಅಲ್ಲಿ, ಶಾಲೆಯಲ್ಲಿ, ಅಂಗನವಾಡಿನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಥಿಯೇಟರ್ ಹತ್ರ, ಎಲ್ಲ ಕಡೆ ರೋಡಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಒಬ್ಬ ನರ್ಸ್ ಇಟ್ಕೊಂಡು ಯಾವ 3 ವರ್ಷದೊಳಗಡೆ ಇರೋ ಮಕ್ಕಳಿಗೆ, 5 ವರ್ಷದಲ್ಲಿರೋ ಮಕ್ಕಳಿಗೆ ಒಂದೊಂದು ಡ್ರಾಪ್ ಹಾಕಿ ಆ ಪೋಲಿಯೋ ನಿರ್ಮೂಲನೆಗೆ ಭಾರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅದು ವ್ಯವಸ್ಥಿತವಾಗಿ ನಡೆಯೋ ಥರ ಮಾಡಿಬಿಟ್ಟಿದ್ದಾರೆ. ಹಾಗೆ ಇದಕ್ಕಿಂತ ವಿಚಿತ್ರ ಅಂದರೆ ದನಗಳಿಗೆ ಬಂದ್ಬಿಡುತ್ತೆ ಕಾಲುಬಾಯಿ ಜ್ವರ ಅಂತ. ನಿಮ್ಗೆ ಗೊತ್ತೇನು? ಒಂದೊಂದು ಸತಿ ಬಂದ್ಬಿಟ್ರೆ ಇಡೀ ಊರಲ್ಲಿರೋ ದನಗಳಿಗೆಲ್ಲ ಬಂದ್ಬಿಡುತ್ತೆ. ಹೀಗೆ ಕಾಲರ ಬರುತ್ತೆ ನೋಡಿ, ಮಲೇರಿಯಾ ಬರುತ್ತೆ. ಇಂಥ ರೋಗಗಳಿಗೆ ಸಂಬಂಧಪಟ್ಟಂತಹ ನಿರೋಧಕ ಶಕ್ತಿ ಇರ್ತಕ್ಕಂಥ ಚುಚ್ಚುಮದ್ದುಗಳ ವ್ಯವಸ್ಥೆಯನ್ನು ಸಹ ಆರೋಗ್ಯ ಇಲಾಖೆ ಜೊತೆಗೆ ಸೇರಿ ಕೆಲಸವನ್ನು ಮಾಡಬೇಕು. ಯಾವುದು? ತಾಲೂಕು ಪಂಚಾಯತಿ ಇದನ್ನು ತನ್ನ ಕ್ರಿಯಾ ಯೋಜನೆಯಲ್ಲಿ ಸೇರಿಸಬೇಕು. ಗ್ರಾಮಗಳ ವಾಸ, ಇನ್ನು ಗ್ರಾಮಗಳೇನು ಬರ್ತವೆ, ಇಡೀ ಗ್ರಾಮ ಪಂಚಾಯತಿಗಳೇನು ಬರ್ತವೆ ತಾಲೂಕು ಪಂಚಾಯತಿ ಒಳಗಡೆ, ಅಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡೋದು. ಕೆಲವು ಗ್ರಾಮಗಳಲ್ಲಂತೂ ಯಾವ ಕಾರಣದಿಂದ ನೈರ್ಮಲ್ಯತೆ ಕಾಪಾಡೋಕ್ಕಾಗಲ್ಲ. ನೀವು ಎಷ್ಟೇ ಕ್ಲೀನ್ ಮಾಡಿಸಿ ಬಂದಿರಿ ಮತ್ತೆ ತಗೊಂಡಾಗ ಹಾಕಿರ್ತಾರೆ. ಅದಕ್ಕೆ ಇತ್ತೀಚೆಗೆ ನಾನು ಹೇಳಿದೆ ನಿಮಗೆ, ಅಲ್ಲಿ ಏನು ಮಾಡ್ತಾವ್ರೆ, ಒಂದು ನೆಟ್ ಕಟ್ಟಿ ಅಲ್ಲಿ ಗಿಡಗಳು ಹಾಕ್ತಾ ಇದ್ದಾರೆ, ಅಲ್ಲಿ ಒಂದು ದೇವ್ರ ಫೋಟೋ ಹಾಕ್ತಾ ಇದ್ದಾರೆ. ನಾನು ಹೇಳಿದೆ ಉಡುಪಿಯದೊಂದು ಹೇಳಿದೆ, ಇಡೀ ಗ್ರಾಮ ಪಂಚಾಯತಿ ಗ್ರಾಮದ ಎಲ್ಲ ಜಾಗಗಳಲ್ಲಿಯೂ ಸಹ ಎಲ್ಲೂ 1 ಇಂಚ್ ಖಾಲಿ ಬಿಡದ ಥರ ತುಳಸಿ ಗಿಡ ಆಗುತ್ತೆ. ಅದು ಆರ್ಥಿಕವಾದಂತಹ ಸ್ಥಿತಿಯನ್ನು ಬದಲಾಯಿಸ್ಬಿಡುತ್ತೆ. ಗ್ರಾಮಗಳ ವಾಸದ ನೈರ್ಮಲ್ಯ ಮತ್ತು ಕಸದ ಗುಂಡಿಗಳಿಗೆ ನಾನು ಹೇಳಿದೆ ಆಗಲಿ. ಈಗ ನಮಗೆ ಕುಶಾಲನಗರ ಪಟ್ಟಣ ಪಂಚಾಯತಿ ಕಸವನ್ನು ಎಲ್ಲಿ ತಗೊಂಡೋಗ್ತಾ ಇದ್ದಾರೆ? ಅಲ್ಲಿ ಭುವನಗಿರಿ, ಇಲ್ಲಿಂದ 13 ಕಿಲೋಮೀಟರ್ ದೂರದಲ್ಲಿ ನಮ್ಮ ಗಡಿ, ಅದು ಕುಶಾಲನಗರ ತಾಲೂಕಿನ ಬಾರ್ಡ್ರು, ಅಲ್ಲಿ ತಗೊಂಡು ಆಗ್ತಾ ಇದ್ದಾರೆ.
ಮತ್ತಿನ್ನು ಅಲ್ಲಿ ನಿವಾಸಿಗಳೇನಾದ್ರು ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಅಲ್ಲಿ ಇನ್ನೊಂದು ಜಾಗ ಖಾಲಿ ಮಾಡಬೇಕು. ಕಸನೆಲ್ಲ ಸ್ವಲ್ಪ ಇಲ್ಲ ಆಗ್ತಾ ಇದೆ. ನಮ್ಮ ಫಸ್ಟ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಒಂದು ಘಟಕವನ್ನು ಮಾಡಿ ಅಲ್ಲಿ ತಗೊಂಡೋಗಿ ಅದನ್ನು ಹಾಕಿದ್ರೆ ಅದು ಎಲ್ಲವನ್ನು ಡೆಸ್ಟ್ರಾಯ್ ಮಾಡಿ, ಅದಕ್ಕೋಸ್ಕರನೇ ಒಣ ಕಸ ಮತ್ತು ಈ ಹಸಿ ಕಸವನ್ನು ಬೇರ್ಪಡಿಸು ತಂಗಮ್ಮ ಅಂತ ಹಾಡಾಡಿಕೊಂಡು ಬೆಳಿಗ್ಗೆ ಕೊಡೋದು ಈ ಕೆಲಸವನ್ನು. ಇನ್ನು ಇದ್ರ ಜೊತೆಗೇನಪ್ಪ, ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಿ, ಬಹಳ ಮುಖ್ಯವಾದಂಥದ್ದು. ಸ್ಥಾಯಿ ಸಮಿತಿ ಅಂದರೆ ಸ್ಥಳೀಯವಾಗಿ ಕೆಲಸ ನಿರ್ವಹಿಸೋದಕ್ಕೆ ಬೇಕಾದಂಥ ತಾಲೂಕು ಪಂಚಾಯತಿ ಸದಸ್ಯರನ್ನ ಒಳಗೊಂಡಂತೆ ಒಂದೊಂದು ಸಮಿತಿಗಳನ್ನು ಮಾಡೋದು. ಉದಾಹರಣೆಗೆ ಆರೋಗ್ಯ ಸಮಿತಿ, ಅದು ಬರೀ ಆರೋಗ್ಯದ ಬಗ್ಗೆ. ಇಲ್ಲೇನು ಬಂತು ನೋಡಿ, ಇಂಥ ಕೆಲಸಗಳನ್ನು ಸಭೆ ಕರ್ಕೊಂಡು ತಾನೇ ಏನೇನು ಬೇಕು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತುಕತೆ ಆಡಿ ಎಲ್ಲವನ್ನ ತಯಾರು ಮಾಡಿ ವರದಿಯನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷರಿಗೆ, ಕಾರ್ಯನಿರ್ವಹಣಾಧಿಕಾರಿಗೆ ಕೊಟ್ಟರೆ ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಹಾಗೆ ಶಿಕ್ಷಣ ಸಮಿತಿ, ಶೈಕ್ಷಣಿಕ ಸಮಿತಿ ಅಂತ ಬರುತ್ತೆ. ಎಲ್ಲ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಭೇಟಿ ಕೊಡೋದು, ಶಿಕ್ಷಣದ ಗುಣಾತ್ಮಕತೆಯನ್ನು ಕಾಪಾಡೋದು, ಟೀಚರ್ಸ್ಗಳು ಎಲ್ಲೆಲ್ಲಿ ಕೊರತೆ ಇದೆ ಅದಕ್ಕೆ ಬೇಕಾದಂಥ DDPI ಜೊತೆ ಮಾತನಾಡಿ ವ್ಯವಸ್ಥೆ ಮಾಡಿಕೊಡೋದು, BO ಜೊತೆ ವ್ಯವಸ್ಥೆ ಮಾಡಿಕೊಡೋದು, ಶಾಲಾ ಕಟ್ಟಡಗಳನ್ನು ನಿರ್ಮಿಸ್ಕೊಡೋದು. ಭಾಳ ಮುಖ್ಯವಾದಂಥದ್ದು, ತಾಲೂಕು ಪಂಚಾಯತಿಯಿಂದ ಶಾಲಾ ಕಟ್ಟಡಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ, ನಿರ್ಮಿಸ್ಕೊಡೋದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡೋದು. ಹೀಗೆ ಶೈಕ್ಷಣಿಕ ಸಮಿತಿ ಮತ್ತು ಆರೋಗ್ಯ ಸಮಿತಿ, ಸ್ಥಾಯಿ ಸಮಿತಿ. ಇನ್ನು ವಸತಿ ಸಮಿತಿ ಇದೆ. ವಸತಿ ಸಮಿತಿನಲ್ಲಿ ಇಡೀ ತಾಲೂಕಿಗೆ ಬೇಕಾದಂತಹ ವಸತಿಯನ್ನು ಅಂದರೆ ಮನೆಗಳನ್ನು ನಿರ್ಮಿಸಿಕೊಡ್ತಕ್ಕಂಥದ್ದು. ಅಂಬೇಡ್ಕರ್ ಯೋಜನೆ ಮನೆ ಇರ್ಬೋದು, ಇಂದಿರಾ ಯೋಜನೆ ಮನೆ ಇರ್ಬೋದು, ಇಂಥ ಯೋಜನೆಗಳ ಮೂಲಕ ಮನೆಗಳನ್ನು ನಿರ್ಮಿಸಿಕೊಡ್ತಕ್ಕಂಥದ್ದು. ಸೊ ಹೀಗೆ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಅಂದರೆ ಇರ್ತಕ್ಕಂಥ ಎಲ್ಲ ಪಂಚಾಯತಿ ಮೆಂಬರ್ಗಳನ್ನು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತಕ್ಕಂಥದ್ದು. ಈ ಸ್ಥಾಯಿ ಸಮಿತಿಗಳಿಗೆ ಪವರ್ ಇರುತ್ತೆ. ಈಗ ಉದಾಹರಣೆಗೆ ನಮ್ಮ ಹಾಸ್ಟೆಲ್ದು ಸ್ಥಾಯಿ ಸಮಿತಿ ಇದೆ, ಅದು ಶೈಕ್ಷಣಿಕ ಸ್ಥಾಯಿ ಸಮಿತಿಗಳು ಬರ್ತಾರೆ. ಸಡನ್ ಬೇಕಾದ್ರೆ ನಮ್ಮ ಹಾಸ್ಟೆಲ್ಗೆ ಬಂದು ನೋಡ್ಬೋದು ಸ್ಥಾಯಿ ಸಮಿತಿ ಅಧ್ಯಕ್ಷರು. ಮೆನು ಏನು ಹಾಕಿದ್ದೀರಾ, ಕರೆಕ್ಟ್ ಮೆನು ಪ್ರಕಾರ ಕೊಡ್ತಾ ಇದ್ದೀರಾ, ರೇಷನ್ ಎಲ್ಲ ಕರೆಕ್ಟ್ ಬಂದಿದ್ದೀರಾ, ಮಕ್ಕಳದ್ದು ಬಯೋಮೆಟ್ರಿಕ್ ಆಗ್ತಾ ಇದೆಯಾ, ವಾರ್ಡನ್ನು ಕೆಲಸ ಮಾಡ್ತಾ ಇದ್ದೀರಾ, ಅಡುಗೆಯವರು ಅಷ್ಟೇ ಜನ ಇದ್ದಾರಾ, ಅಲ್ಲಿ ಏನಾದ್ರು ನೈರ್ಮಲ್ಯ ಇದೆಯಾ, ಬಾತ್ರೂಮ್ ಎಲ್ಲ ವ್ಯವಸ್ಥೆ ಸರಿ ಇದೆಯಾ, ಎಲ್ಲವನ್ನೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅದಕ್ಕೆ ಹೇಳುತ್ತೆ. ಕೆಲಸ ಮಾಡಲ್ಲ, 365 ದಿನ ಕೆಲಸ ಉಂಟು. ನೀವು ಕೆಲಸ ಮಾಡೋದು 365 ದಿವಸ ಕೆಲಸ ಉಂಟು. ಕೆಲಸ ಮಾಡುತ್ತೆ. ಒಂದು ಮೀಟಿಂಗ್ ಹೋಗ್ತೀವಿ, ಮೀಟಿಂಗಲ್ಲೂ ಅಷ್ಟೇ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಲ್ಲ, ಸಖತ್ತಾಗಿ ಹೋಮ್ವರ್ಕ್. ಯಾರಾದರೂ ಅಷ್ಟೇ, MLA ಆದರೂ ಅಷ್ಟೇ, MLA ಅಂತ ಗೆದ್ದ ತಕ್ಷಣ ಏನೂ ಗೊತ್ತಾಗಲ್ಲ, ಹೋಮ್ವರ್ಕ್ ಮಾಡಬೇಕು. ನನ್ನ ಕೆಲಸ ಏನು, ನಾನೇನು, ನನ್ನ ಕ್ಷೇತ್ರದ ಸಮಸ್ಯೆಗಳೇನಿದ್ದಾವೆ ಏನು ಗೊತ್ತು. MP ಆದಂತೂ ದೇವರೇ ಗತಿ. ಸೀಟ್ ಹುಡ್ಕೋದೇ 1 ತಿಂಗಳಾಗುತ್ತೆ. ಡೆಲ್ಲಿನಲ್ಲಿ ತನ್ನ ಸೀಟ್ ಹುಡುಕೊಂಡು ಅವನಿಗೆ ಕರ್ನಾಟಕ ಭವನದಲ್ಲಿ ನಂಗೆ ಎಲ್ಲ ಅಲಾಟ್ ಆಗಿದೆ, ಏನು ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು, ನಮ್ಗೆ ಯಾರು ಅದನ್ನು ಐಡೆಂಟಿ ಕಾರ್ಡ್ ಕೊಡ್ತಾರೆ, ನನ್ನ ವೆಹಿಕಲ್ಸ್ ಏನು, ವೆಹಿಕಲ್ಸಲ್ಲಿ ಏನು ಮಾಡಬೇಕು, ವೆಹಿಕಲ್ಸ್ ಎಷ್ಟು ಬಳಸಬೇಕು, ನನಗೆ ಏನೇನು ಸೌಲಭ್ಯ ಇದೆ ಅಂತ ತಿಳ್ಕೊಳ್ಳೋದು 1-6 ತಿಂಗಳಾಗುತ್ತೆ. ಇನ್ನು ಪ್ರಶ್ನೆ ಕೇಳೋದಲ್ಲಿ ಅದಕ್ಕೆ ಯೋಗಿ ಆದಿತ್ಯನಾಥ್ ಮಾತಾಡ್ತಿದ್ರು ಮೋದಿ ಅವರಿಗೆ ಫಸ್ಟ್ ಬಂದಾಗ, ನಾನು 35 ವರ್ಷ 35 ವರ್ಷ MP ಆದವನು, 7 ಬಾರಿ ಗೆದ್ದಿದ್ದೀನಿ. ಅದಕ್ಕೆ ಮೋದಿ ಹೆಸರು ಮೋದಿ ಎಷ್ಟು ಬಾರಿ MP ಆಗಿಲ್ಲ, ಮೋದಿ MP ಆಗಿರಲಿಲ್ಲ. ಅವರು ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದವರು ಅಷ್ಟೇ, ನೇರವಾಗಿ ಗೆದ್ದು ಪ್ರೈಮ್ ಮಿನಿಸ್ಟರ್. ಯೋಗಿ 35 ವರ್ಷ, 23 ವರ್ಷಕ್ಕೆ ಬಂದಿದ್ದವರು, 24 ವರ್ಷಕ್ಕೆ MP ಆಗಿ ಬಂದದ್ದು. ಮಠ ರಾಜಕೀಯವಾಗೇ ಇದ್ದಿತ್ತು. ಬ್ರಿಟಿಷ್ನವ್ರ ಕಾಲದಿಂದಲೂ ಪ್ರಾತಿನಿಧ್ಯ ಇತ್ತು ಅದಕ್ಕೆ, ಆದಿತ್ಯನಾಥ್ ಮಠಕ್ಕೆ. ಉತ್ತರ ಪ್ರದೇಶ ನೀವು ಅದೆಲ್ಲ ಓದ್ಕೋಬೇಕು, ಮಠದ ಬಗ್ಗೆ ಅಲ್ಲೇ ಇದ್ದಿತ್ತಲ್ವ, ಹಾಗಾಗಿ ಸ್ವಲ್ಪ ಇಲ್ಲ. ಸೊ ಹೀಗೆ ಪಂಚಾಯಿತಿ, ತಾಲೂಕು ಪಂಚಾಯಿತಿ ತನ್ನೆಲ್ಲ ಕಾರ್ಯಗಳನ್ನು, ಇದನ್ನು ನಾವು ತಾಲೂಕು ಪಂಚಾಯಿತಿ ಕಾರ್ಯ ಇದೆಲ್ಲ ಮಾಡಬೇಕಾದ್ರೆ ಒಂದು ಯೋಜನೆಯನ್ನು ತಯಾರು ಮಾಡಿಕೊಡುತ್ತೆ, ಒಂದು ಪ್ಲ್ಯಾನ್ ಮಾಡುತ್ತೆ. ಆ 1 ವರ್ಷಕ್ಕೆ ಬೇಕಾದ ಇದನ್ನೇ ನಾವು ತಾಲೂಕು ಪಂಚಾಯಿತಿ ಕ್ರಿಯಾ ಯೋಜನೆ ಅಂತ ಕರಿತೀವಿ. ಇದನ್ನು ಯಾರು ತಯಾರು ಮಾಡೋದು? ತಾಲೂಕು ಪಂಚಾಯಿತಿ ಕ್ರಿಯಾ ಯೋಜನೆಯನ್ನು ಅಲ್ಲಿನ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿಗಳು ಸೇರಿ ಇದನ್ನು ಕ್ರಿಯಾ ಯೋಜನೆಯನ್ನು ಮಾಡ್ತಾರೆ. ಈ ಕ್ರಿಯಾ
ಕ್ರಿಯಾ ಯೋಜನೆ ಯಾವುದಕ್ಕೆ ಸಾಮ್ಯತೆ ಇರಬೇಕಪ್ಪ ಅಂದರೆ ಕ್ರಿಯಾ ಯೋಜನೆ ಆ ತಾಲೂಕ್ ಪಂಚಾಯಿತಿಯ ಒಳಗೆ ಬರುವಂತಹ ಸಂಪನ್ಮೂಲಕ್ಕೆ ಸಮಾನ ಆಗಿರಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡೇ ಅವರು ದೂರದೃಷ್ಟಿಯಿಂದ ಸಂಪನ್ಮೂಲ ಅದನ್ನು ಯೋಜನೆಯನ್ನು ಮಾಡಬೇಕು. ನಮಗೆ ಜಿಲ್ಲಾ ಪಂಚಾಯತಿಯಿಂದ ಎಷ್ಟು ಅನುದಾನ ಬರುತ್ತೆ, ಕಂದಾಯ ತೆರಿಗೆಯಿಂದ ಎಷ್ಟು ಬರುತ್ತೆ ನಮಗೆ, ಅಥವಾ ನಮ್ಮಲ್ಲಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಟ್ಟಡಗಳಿರ್ತವೆ, ಆ ಕಟ್ಟಡಗಳನ್ನು ನಿರ್ವಹಣೆ ಮಾಡೋದ್ರಿಂದ ಬಾಡಿಗೆ ಎಷ್ಟು ಬರುತ್ತೆ, ಅಥವಾ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ವನ್ಯಜೀವಿಗಳ ಪ್ರದೇಶಗಳು ಮತ್ತು ರಿಸರ್ವ್ ಫಾರೆಸ್ಟ್ಗಳಿರ್ತಕ್ಕಂಥ ಕೆಲವು ರಸ್ತೆ ಬದಿಲಿರ್ತಕ್ಕಂಥ ಮರಗಳು, ಇವುಗಳಿಂದ ನಮಗೇನು ಅನುಕೂಲ ಬರುತ್ತೆ, ಈ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಲೆಕ್ಕವನ್ನು ತಂದು ಅವರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಬೇಕು. ಕ್ರಿಯಾ ಯೋಜನೆ ಎಲ್ಲರೂ ಮಾಡ್ತಾರೆ, ಆದರೆ ಅನುಷ್ಠಾನ ಅದು ಅವ್ರ ಮೇಲೆ ಅವಲಂಬಿತ. ಇಷ್ಟು ತಾಲೂಕು ಪಂಚಾಯತಿಯ ಕಾರ್ಯಗಳು. ಈಗ ನಾನು ಅದು ಸಬ್ಮಿಟ್ ಮಾಡೋದು, ನಿಮಗೆ ನೀವು ಅದು ನೋಡ್ಬಿಟ್ಟು ಹೇಗೆ ಬಡ್ಜೆಟ್ ಯಾವ ಥರ ಐತೆ ಈಗ ಅದನ್ನು ತಾಲೂಕು ಪಂಚಾಯತಿಯವರೆಲ್ಲ ಮಾಡಿಬಿಟ್ಟು ಜಿಲ್ಲಾ ಪಂಚಾಯತ್ಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಜಿಲ್ಲಾ ಪಂಚಾಯತಿಯವರು ಅನುಮೋದನೆ ಕೊಡ್ತಾರೆ, ನಮ್ಮಿಂದ ಇಷ್ಟು ಅನುದಾನ ಇದೆ, ಉಳಿದೋದನ್ನು ನೀವು ಕ್ರೋಢೀಕರಣ ಮಾಡಿ ಇದನ್ನು ಅನುಷ್ಠಾನಗೊಳಿಸಿ ಅಂತ ಮಾಡ್ತಾರೆ. ಅವರೇನು ಅಬ್ಜೆಕ್ಷನ್ ಮಾಡಲ್ಲ. ಇವರು ಮಾಡಬೇಕು. ಅನುದಾನ ಬಂದ ಮೇಲೆ ಇವ್ರದ್ದು ಇನ್ನೊಂದು ಥರ ಆಗುತ್ತೆ. ಸ್ವಲ್ಪ ಪ್ಲ್ಯಾನ್ ಹಿಂಗೆ ಚೇಂಜ್ ಮಾಡಿ ಅದು ನಮ್ಮೂರಲ್ಲಿ ಏನಾಗುತ್ತೆ ಅಂದರೆ ನೀವು ಕೊಟ್ಟರು 3 ಕಿಲೋಮೀಟರ್ ರಸ್ತೆ ಕರೆಕ್ಟಾಗಿ ದೇವಸ್ಥಾನಕ್ಕೆ ಬಂದು ನಿಂತು ಬಿಡುತ್ತೆ, ಆದರೆ ಜನ ಬರೋದೆಲ್ಲ ಆ ಕಡೆಯಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಜಾಸ್ತಿ ಮಾಡಿ, ಆದರೆ ಇನ್ನೇನು ಮಾಡೋ ಅಲ್ಲೇ ಅದನ್ನು ಕಿತ್ತಾಕ್ಬಿಡಿ, ಅದನ್ನು ಮುಂದೆ ಸರಿ ಮಾಡುವ ಅಂತ ಅದನ್ನು ಕಟ್ ಮಾಡಿಸಿ ಇಲ್ಲಿ ತಂದು ಹೀಗೆಲ್ಲ ಮಾಡ್ಬೋದು. ಅದಕ್ಕೇ ಅದೆಲ್ಲ ಆದಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಪೂರ್ಣಗೊಳಿಸಿದ ಮೇಲೆ ಕ್ರಿಯಾ ಯೋಜನೆ ಪೂರ್ಣಗೊಳ್ತು ಅಂತ ಆಗ ಬದಲಾವಣೆ ಆಗಿರುತ್ತೆ. ಆಗಲೇ ಜಿಲ್ಲಾ ಪಂಚಾಯತಿಯವ್ರು ಬೈಯೋದು, ಯಾಕೆ ಹಿಂಗೆ ಮಾಡಿದ್ರಿ, ಸರಿಯಾಗಿ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ. ಅವಾಗ ತಾಲೂಕು ಪಂಚಾಯತಿಯವ್ರಿಗೆ ಕ್ರಿಯಾ ಪಂಚಾಯತಿಯವರು ನೋಟಿಸ್ ಕೊಡ್ತಾರೆ, ನೀವು ಹಿಂಗೆ ಕ್ರಿಯಾ ಯೋಜನೆ ಪ್ರಕಾರ ಮಾಡಿಲ್ಲ, ಅನುಷ್ಠಾನ ಸರಿಯಾಗಿ ಆಗಿಲ್ಲ, SC/STಗಳ ಬೀದಿಗಳಿಗೆ ಕಾಂಕ್ರೀಟ್ ರಸ್ತೆ ಆಗಿಲ್ಲ, ಅವ್ರ ಮನೆ ಮುಂದೆ ತೆಂಗಿನ ಗಿಡಗಳು ಹಾಕಿಲ್ಲ, ಫಾರೆಸ್ಟ್ ಇಲಾಖೆಯಿಂದ ನಮ್ಗೆ ಅನುಮತಿ ಪಡ್ಕೊಂಡು ಇಷ್ಟು ಗಿಡಗಳು ತಗೊಂಡಿದ್ದಾರೆ ಹಾಕಿಲ್ಲ, ಅದಕ್ಕೆ ಗಾರ್ಡ್ ಹಾಕಿಲ್ಲ, ಹಾಗಾಗಿ ದನಗಳೆಲ್ಲ ತಿನ್ಕೊಂಡಿದ್ದೇವೆ ಅದನ್ನು. ಸಮುದಾಯ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ತುಂಬ ನಿರ್ವಹಣೆ ಕೆಟ್ಟದಾಗಿದೆ, ಅದರಿಂದ ಬಳಕೆ ಆಗ್ತಾ ಇಲ್ಲ, ಆದರೆ ನಾವು ಅದಕ್ಕೆ ಹೂಡಿಕೆ ಎಷ್ಟು ಮಾಡಿದ್ದೀವಿ ಅಂತೆಲ್ಲ ನೋಟಿಸ್ ಕೊಡ್ಬೋದು. ಜಿಲ್ಲಾ ಪಂಚಾಯತಿಯು ಚೆನ್ನಾಗಿ ಕೆಲಸ ಮಾಡಬೇಕು. ಜಿಲ್ಲಾ ಪಂಚಾಯತ್ ನಿರ್ವಹಣಾಧಿಕಾರಿಗಳು ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಮಾಡ್ಬೋದು, ಗೊತ್ತಿರಬೇಕು ಅವರು. ಏಕೆಂದರೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು IAS ಆಫೀಸರ್ಸ್. ಪೋಸ್ಟಿಂಗ್ಸ್ ಇಲ್ಲದೆ ಇದ್ದರೆ ಅಲ್ಲಿ ಬಂದಿರ್ತಾರೆ ಅಷ್ಟೇ. ಆಮೇಲೆ ಅದನ್ನು ಕೇಳ್ತಾರೆ, DC ಅವ್ರು ಇಲ್ಲದೆ ಇದ್ದಾಗ ಯಾರಿಗೆ ಚಾರ್ಜ್ ಕೊಡಬೇಕು ಅಂತ. ಯಾರಿಗೆ ಚಾರ್ಜ್ ಕೊಡೋದು ಅಂದರೆ ಜಿಲ್ಲಾ ಪಂಚಾಯತ್ ಸೆಕ್ರೆಟರಿಗೆ ಕೊಡೋದು. ಹಾಗೆ ಇಷ್ಟು ತಾಲೂಕು ಪಂಚಾಯತಿಯ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ತರಗತಿ. ನಾಳೆ ತರಗತಿಗೆ ನೋಡುವ, ಮುಂದೆ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟ ನೋಡುವ.